ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. My dear students, today I am going to tell you an extraordinary story of an ordinary man. ನಾನು ನಿಮಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. I would like to ask you a question. ಏನು ಗೊತ್ತಾ? How we become great in our life. ನಮ್ಮ ಜೀವನದಲ್ಲಿ ನಾವು ದೊಡ್ಡ ವ್ಯಕ್ತಿಗಳಾಗೋದು ಹೇಗೆ? ಉತ್ತಮ ಗುಣಗಳನ್ನ ಬೆಳೆಸ್ಕೊಳ್ಳೋದಂತ ನೀವು ಹೇಳ್ತೀರಾ, ಹೌದಲ್ಲ? ಬಟ್ ಅನೇಕ ಬಯೋಗ್ರಫಿಗಳನ್ನ, ಆಟೋಬಯೋಗ್ರಫಿಗಳನ್ನ, ಜೀವನ ಚರಿತ್ರೆಗಳನ್ನ ನಾವು ಓದಿದಾಗ, ವೆನ್ ವಿ ಸ್ಟಡಿ ದ ಆಟೋಬಯೋಗ್ರಫೀಸ್, ದ ಲೈಫ್ ಸ್ಟೋರೀಸ್ ಆಫ್ ಗ್ರೇಟ್ ಪೀಪಲ್, ವಿ ಕಮ್ ಟು ನೋ ಒನ್ ಥಿಂಗ್. ಟು ಬಿಕಮ್ ಗ್ರೇಟ್, ವಿ ಹ್ಯಾವ್ ಟು live for others. We have to live for others. Then we become great. Why I am telling all these things? Because I am going to deal with a chapter that is prescribed for you, which is going to inspire you to become great in your life and in the society. And at the end of this story, you have to decide how you are going to lead your life. ಸ್ಟೋರಿ ಅಂದರೆ ಎಲ್ರಿಗೂ ಇಷ್ಟ, ಕತೆ ಅಂದರೆ ಎಲ್ರಿಗೂ ಇಷ್ಟ. ನಾನು ಆ ಕತೆನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕತೆಗೂ ಮುಂಚೆ ಒಂದು ಪ್ರಶ್ನೆ ಇದೆ ನಿಮಗೆ. ಏನಂತ ಹೇಳಿದ್ರೆ, ನಾವು ತುಂಬ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ, ಅನೇಕ ಪ್ರೊಫೆಷನ್ಸ್ ಇದೆ. ಆ್ಯಂಡ್ ಸಮ್ ಆಫ್ ದ ಜಾಬ್ಸ್, ಸಮ್ ಆಫ್ ದ ಪ್ರೊಫೆಷನ್ಸ್ ಆರ್ ವೆರಿ ರಿಸ್ಕಿ. Even a common profession like a policeman, it's a risky job, little risky. Like that, there are some ordinary profession, we call them as ordinary professions, but those people who are doing that profession, doing that work, sometimes have to sacrifice their life for the sake of society, for the sake of people. ಜನರಿಗೋಸ್ಕರ, ಸಮಾಜಕ್ಕೋಸ್ಕರ ಅವರ ಕೆಲಸವನ್ನು ನಾವು ಸಮಾಜದಲ್ಲಿ ಒಂದು ಸಾಮಾನ್ಯವಾದಂತಹ ಕೆಲಸನಂತ ನಾವು ಅಂದುಕೊಂಡರೂ ಕೂಡ ಅವರು ಕೆಲವು ವೇಳೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಬೇಕಾದಂತಹ ಸಂದರ್ಭಗಳು ಬರ್ತದೆ. ಆದರೆ ನಾವು ಅದಕ್ಕೆ ಹೆಚ್ಚು ಗಮನ ಕೊಡೋದಿಲ್ಲ ಅಲ್ವಾ? ಉದಾಹರಣೆಗೆ ಪೊಲೀಸ್ ಕೆಲಸ ಅಂತ ಹೇಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ಅನೇಕ ಪೊಲೀಸರು ತಮ್ಮ ಜೀವವನ್ನೇ ಪಣವಾಗಿಟ್ಟು ಸಮಾಜಕ್ಕೋಸ್ಕರ ಜೀವವನ್ನು ತ್ಯಾಗ ಮಾಡಿದ್ದಾರೆ. ದೇ ಸ್ಯಾಕ್ರಿಫೈಸ್ ದರ್ ಲೈಫ್. ಸೋಲ್ಜರ್ಸ್ ಎವ್ರಿ ಡೇ, ಅವರು ಇವತ್ತು ಬದುಕ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ದೇ ಆರ್ ರೆಡಿ ಟು ಬಿಕಮ್ ಅ ಮಾರ್ಟರ್ ಫಾರ್ ಅವರ್ ನೇಷನ್. ಇನ್ ದ ಸೇಮ್ ವೇ ದ ಫಾರೆಸ್ಟ್ ಗಾರ್ಡ್ಸ್, ಅವ್ರಿಗೆ ಗೊತ್ತಿಲ್ಲ, ದೇ ಆರ್ ಪ್ರೊಟೆಕ್ಟಿಂಗ್ ದ ಫಾರೆಸ್ಟ್. ಯಾವ ಕಳ್ಳರು ಎಲ್ಲಿ ಗುಂಡು ಹೊಡಿತಾರಂತ ಗೊತ್ತಿಲ್ಲ, ಯಾವ ಪ್ರಾಣಿ ಅಟ್ಯಾಕ್ ಮಾಡುತ್ತಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ದೇ ಆರ್ ವರ್ಕಿಂಗ್ ಫಾರ್ ಅಸ್. ಆ್ಯಂಡ್ ಇನ್ನೂ ಒಂದು ಪ್ರೊಫೆಷನ್ ಇದೆ, ನೀವು ಗಮನ ಕೊಟ್ಟು ನೋಡಿದಿರೋ ಇಲ್ಲ ಗೊತ್ತಿಲ್ಲ. ಏನೋ ವಾಟ್ ಈಸ್ ದಟ್ ಪ್ರೊಫೆಷನ್? ನಾವು ಸೆಕ್ಯೂರಿಟಿ ಗಾರ್ಡ್ ಅಂತ ಕರಿತೀವಿ. ಸೊ ಇನ್ ಅನದರ್ ನೇಮ್ ವಿ ಕಾಲ್ ಆಸ್ ವಾಚ್ಮೆನ್ ಅಂತ ಕೂಡ ಕರಿತೀವಿ. ಯು ಸಿ, ನಾವು ನೋಡುವಾಗ ಈಸ್ ಅ ಸೆಕ್ಯೂರಿಟಿ ಗಾರ್ಡ್ ಅಂದ್ಬಿಡ್ತೀವಿ, ಈಸ್ ಅ ವಾಚ್ಮೆನ್ ಅಂತ ಕರಿತೀವಿ. ಆ್ಯಂಡ್ ಮೇ ಬಿ ಸಮ್ಟೈಮ್ಸ್ ಸಮ್ ಅಕೇಶನ್ ಮೇ ಕಮ್ ಟು ಹಿಮ್ ಟು ಸ್ಯಾಕ್ರಿಫೈಸ್ ಹಿಸ್ ಓನ್ ಲೈಫ್ ಆ್ಯಂಡ್ ಇಟ್ ಈಸ್ ಅನ್ನೋಟಿಸಿಬಲ್. ಇದಕ್ಕೆ ನಾವು ಗಮನನೇ ಕೊಡೋದಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅ ಸ್ಟೋರಿ ಆಫ್ ಎನ್ ಆರ್ಡಿನರಿ ಪರ್ಸನ್. ಪೀಪಲ್ ಥಿಂಕ್ ಹಿಮ್ ಆಸ್ ಹುಚ್ಚ, ಮ್ಯಾಡ್, ಬಟ್ ಅಟ್ ದ ಎಂಡ್ ವಿ ಫೈಂಡ್ ಹಿಮ್ ಎ ಗ್ರೇಟ್ ಮ್ಯಾನ್. ವಿ ಫೀಲ್ ಪ್ರೌಡ್ ಆಫ್ ಹಿಮ್. ನೌ ನಾನೀಗ ಒಂದು ಪದ ಹೇಳಿದೆ ನಿಮಗೆ, ವಾಚ್ಮ್ಯಾನ್, ಸೆಕ್ಯೂರಿಟಿ ಗಾರ್ಡ್ ಅಂತ ನಾವು ಏನು ಹೇಳ್ತೀವಿ. ದ ವಾಚ್ಮ್ಯಾನ್, ಈ ಹೆಸರು ಕೇಳಿದ ತಕ್ಷಣ ನಮಗೇನು ಅನಿಸುತ್ತೆ? ಎಸ್, ರಿಯಲಿ ನೀವೇನಾದರೂ ಸಿಲೆಬಸ್ ನೋಡಿದರೆ ನಿಮ್ಗೆ ಈಗ ಅರ್ಥ ಆಗ್ತಿದೆ. ಎಸ್, ನಮಗೊಂದು ನಾಟಕ ಇದೆ, ಡ್ರಾಮಾ ಇದೆ ನಮ್ಮ ಸಿಲೆಬಸ್ನಲ್ಲಿ. ವಾಟ್ ಈಸ್ ದಟ್? ನೇಮ್ ಆಫ್ ದ ಡ್ರಾಮಾ, ವಾಚ್ಮ್ಯಾನ್ ಆಫ್ ದ ಲೇಕ್. ವಾಚ್ಮ್ಯಾನ್ ಆಫ್ ದ ಲೇಕ್. ಸೊ ನೌ ಐ ಆಮ್ ಗೋಯಿಂಗ್ ಟು ಟೀಚ್ ಯು Watchman of the Lake. You know who has written this story? ಇತ್ತೀಚೆಗೆ ಲಾಕ್ಡೌನ್ ಪೀರಿಯಡಲ್ಲಿ ಮೇ ಬಿ
ಇನ್ ದ ಮಂತ್ ಆಫ್ ಏಪ್ರಿಲ್ ಆ್ಯಂಡ್ ಮೇ ಸೀರಿಯಲ್ ಬಂತು ಡಿ ಡಿ ಚಾನಲ್ನಲ್ಲಿ. ರಾಮಾಯಣ ಮಹಾಭಾರತ ಎಲ್ಲ ನೋಡ್ತಾ ಇದ್ದರೆ ಅದಾದಮೇಲೆ ಅದ್ರ ಜೊತೆಗೂ ಕೂಡ ಒನ್ ಮೋರ್ ಸೀರಿಯಲ್ ಕೇಮ್ ಇನ್ ವಿಚ್ ಅವರ್ ಫೇಮಸ್ ಕನ್ನಡ ಆ್ಯಕ್ಟರ್ ಲೇಟ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಆ್ಯಕ್ಟೆಡ್ ಇಟ್ ಅಲಾಂಗ್ ವಿತ್ ಹಿಮ್ ಮಾಸ್ಟರ್ ಮಂಜುನಾಥ್ ಕೂಡ ಆ್ಯಕ್ಟ್ ಮಾಡಿದರು. ಐ ಹೋಪ್ ದಟ್ ಯು ಕ್ಯಾನ್ ರಿಮೆಂಬರ್ ದಟ್ ಸೀರಿಯಲ್. ರೈಟ್, ಯು ಆರ್ ರೈಟ್. ಮಾಲ್ಗುಡಿ ಡೇಸ್. ಮಾಲ್ಗುಡಿ ಡೇಸ್ ಸೀರಿಯಲ್ಲು ಪ್ರಸಾರ ಆಯಿತು. ಆ ಮಾಲ್ಗುಡಿ ಡೇಸ್ ಕತೆ ಬರೆದವ್ರು ಯಾರು ಗೊತ್ತುಂಟಾ? ಆರ್ ಕೆ ನಾರಾಯಣ್. ಆರ್ ಕೆ ನಾರಾಯಣ್ ಹೆಸರು ಕೇಳಿದ್ದೀರಾ? ಅವ್ರ ಜೊತೆ ಅವರು ಬ್ರದರ್ ಒಬ್ಬರಿದ್ದರು, ಆರ್ ಕೆ ಲಕ್ಷ್ಮಣ್ ಅಂತ. ಅವರು ತುಂಬ ಕಾರ್ಟೂನಿಸ್ಟ್. ಟೈಮ್ಸ್ ಆಫ್ ಇಂಡಿಯಲ್ಲಿ ಪ್ರತಿದಿನ ಎದ್ದ ತಕ್ಷಣ ಅವ್ರು ಕಾರ್ಟೂನ್ ಬರೋದು. ಹಾಗೆ ಆರ್ ಕೆ ನಾರಾಯಣ್ ಈಸ್ ಎ ಇಂಗ್ಲೀಷ್ ರೈಟರ್. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರಿತಾ ಇದ್ದಂತಹ ನಮ್ಮ ಭಾರತೀಯ ಕಥೆಗಾರ, ಕಾದಂಬರಿಕಾರ. ಅವ್ರಿಗೆ ಇಂಡಿಯನ್ ರೈಟರ್ ಇನ್ ಇಂಗ್ಲೀಷ್ ಅಂತ ಕರೀತಾರೆ. ನಿಮಗೆ ಒಂದು ಸಿನಿಮಾ ನೆನಪಿಸ್ತಾನೆ, ಫ್ರೀ ಇದ್ದಾಗ ನೋಡಿ, ಅದು ತುಂಬ ಚೆನ್ನಾಗಿರೋ ಸಿನಿಮಾ. ಸೃಜನ್ ಲೋಕೇಶ್ ಗೊತ್ತುಂಟಲ್ವಾ? ಹಾಂ, ಅವ್ರ ತಂದೆ ಲೋಕೇಶ್ ಅವರು ಅಭಿನಯಿಸಿರುವಂತಹ ಒಂದು ಸಿನಿಮಾ ಬಂತು. ಆ ಸಿನಿಮಾದ ಹೆಸರೇನು ಗೊತ್ತಾ? ಬ್ಯಾಂಕರ್ ಮಾರ್ಗಯ್ಯ. ಆ ಬ್ಯಾಂಕರ್ ಮಾರ್ಗಯ್ಯ ಸಿನಿಮಾ ಇದೆಯಲ್ಲ, ಕಥೆ, ಅದನ್ನು ಬರೆದವ್ರು ಯಾರು ಅಂದರೆ ಇದೇ ಆರ್ ಕೆ ನಾರಾಯಣ್. ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನೋ ಕಾದಂಬರಿ, ಆ ಕಾದಂಬರಿಯನ್ನು ಬ್ಯಾಂಕರ್ ಮಾರ್ಗಯ್ಯ ಹಾಗೆ ಸಿನಿಮಾಗೆ ಪರಿವರ್ತನೆ ಮಾಡಿ ಸಿನಿಮಾ ಮಾಡಿದರು. ತುಂಬ ಚೆನ್ನಾಗಿದೆ. 1983ನಲ್ಲಿ ರಿಲೀಸ್ ಆಗಿದ್ದಂಥ ಸಿನಿಮಾ. ನಿಮಗೆ ಫ್ರೀ ಇದ್ದಾಗ ನೀವು ಭಾನುವಾರ ದಿನ ಯಾವಾಗಲಾದರೂ ನೋಡಿ. ಯಾಕೆ ನಾವು ನಾಟಕ ಸಿನಿಮಾಗಳನ್ನ ನೋಡ್ತೇವೆ? ಯಾಕೆ ನಾಟಕ ಸಿನಿಮಾಗಳಿಗೆ ಪೂರಕವಾಗಿರುತ್ತದು ಪ್ರೇರಕವಾದ ಶಕ್ತಿಗಳು ಯಾವುದು, ಮೂಲ ಕಥೆ ಯಾವುದು ಅಂದರೆ ಒಂದು ಕಥೆ ಇದ್ದೇ ಇರುತ್ತಲ್ವ, ಸ್ಟೋರಿನ. ದ ಸ್ಟೋರಿ ಈಸ್ ಟ್ರಾನ್ಸ್ಫರ್ಡ್ ಇಂಟು ಅನ್ ಆ್ಯಕ್ಷನ್, ದಟ್ ಈಸ್ ಅ ಡ್ರಾಮಾ ಆರ್ ಎ ಸಿನಿಮಾ. ಮಾಡರ್ನ್ ವೇನಲ್ಲಿ ಅದು ಸಿನಿಮಾ ಆಗಿ ಪರಿವರ್ತನೆ ಆಗುತ್ತೆ. ವೈ ಶುಡ್ ವಿ enact the story? We enact the story like a drama to reach the masses, to reach the common people. The common people, maybe some of the people who are illiterate, who are not able to read and write, they cannot read the stories, and very good stories. They cannot get inspiration. For that purpose, that stories are changed into dramas. ಆ ಡ್ರಾಮಾನ ನಾವೇನು ಮಾಡ್ಬೋದು? ಈಗ ಎನ್ಯಾಕ್ಟ್ ಮಾಡ್ಬೋದು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಆ ಕಥೆಯನ್ನು ನಾಟಕೀಯವಾಗಿ ಬಳಸಿದಾಗ ಕಾಮನ್ ಪೀಪಲ್ ಕೂಡ ಅದು ನೋಡ್ತಾರೆ, ವಾವ್, ನಾವು ಈ ಥರ ಆಗಬೇಕು ಅಂತ ಅನಿಸುತ್ತೆ. ಅವ್ರ ಜೀವನದಲ್ಲಿ ಎಷ್ಟೋ ವಿಷಯಗಳನ್ನ ಕಲಿತಾರೆ. ಸೊ ದ್ಯಾಟ್ಸ್ ವೈ ದ ಸ್ಟೋರೀಸ್ ಆರ್ ಚೇಂಜ್ಡ್ ಇನ್ ಟು ಡ್ರಾಮಾಸ್ ಟು ರೀಚ್ ದ ಕಾಮನ್ ಪೀಪಲ್ ಆ್ಯಂಡ್ ವಿ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ದ್ಯಾಟ್. ದಿಸ್ ಆರ್ ಕೆ ನಾರಾಯಣ್, ರಾಸಿಪುರಂ ಕೃಷ್ಣಸ್ವಾಮಿ ಅಯ್ಯರ್ ನಾರಾಯಣ ಸ್ವಾಮಿ ಅವರ ಪೂರ್ತಿಯ ಹೆಸರು. ಅವರು ಬರೆದಿರುವಂತಹ ದ ವಾಚ್ಮ್ಯಾನ್ ಅನ್ನೋ ಕಥೆಯನ್ನು ವಾಚ್ಮ್ಯಾನ್ ಆಫ್ ಲೇಕ್ ಅಂತ ಡ್ರಾಮಾ ಆಗಿ ಮಾಡಿದ್ದಾರೆ, ಏಕಾಂಕ ನಾಟಕವನ್ನಾಗಿ ಮಾಡಿದ್ದಾರೆ. ಇದರಲ್ಲಿ 5 ದೃಶ್ಯಗಳು ಬರ್ತದೆ. ನೌ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಯು ದಟ್ ಡ್ರಾಮಾ. ಒನ್ ಮೋರ್ ಕ್ವೆಶನ್ ಟು ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಈ 2 ಪರ್ವತಗಳು ಎಲ್ಲಿದೆ? ನಮ್ಮ ರಾಜ್ಯದಲ್ಲಿ ಇದೆ ತಾನೇ, ಕರ್ನಾಟಕ ರಾಜ್ಯದಲ್ಲಿ. ಬಾಬಾ ಬುಡನ್ಗಿರಿ ಆ್ಯಂಡ್ ಮುಳ್ಳಯ್ಯನಗಿರಿ ಮೌಂಟೈನ್ಸ್ ಆರ್ ಸಿಚುಯೇಟೆಡ್ ಇನ್ ಕರ್ನಾಟಕ. ಡು ಯು ನೋ ಇನ್ ವಿಚ್ ಡಿಸ್ಟ್ರಿಕ್ಟ್? ಎಸ್, ಐ ಆಮ್ ಶ್ಯೂರ್ ಯು ಕ್ಯಾನ್ ರಿಯಲಿ ಟೆಲ್ ದ ಆನ್ಸರ್. ಚಿಕ್ಕಮಗಳೂರು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಅಲ್ಲಿ ಬಾಬಾ ಬುಡನ್ಗಿರಿ ಹಿಲ್ಸ್ ಇದೆ. ಅದರ ಪೂರ್ವಕ್ಕೆ ದರ್ ಈಸ್ ಎ ಟೌನ್. ಈಗಲೂ ಕೂಡ ಆ ಟೌನ್ ಇದೆ. ಆ ಸುತ್ತಮುತ್ತ ವಿದ್ಯಾರ್ಥಿಗಳಿಗೆ ನಾನು ಈ ಕತೆ ಮಾಡ್ತೀನಿ, ನಾನು ಈ ಒಂದು ಪಾಠ ಮಾಡ್ತಿದ್ರೆ ಮೋಸ್ಟ್ಲಿ ಖುಷಿ ಆಗ್ಬೋದು. ನಮ್ಮೂರಿನ ಬಗ್ಗೆ, ನಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ. ನಿಮಗೂ ಕೂಡ ಅಷ್ಟೇ, ವೆನ್ ಎವರ್ ಯು ಆರ್ ಫ್ರೀ, ನೀವೆಲ್ಲ ಪಿಕ್ನಿಕ್ ಟೂರ್ ಅಂತ ಹೋದಾಗ, ಚಿಕ್ಕಮಗಳೂರು ಡಿಸ್ಟ್ರಿಕ್ ಹೋದಾಗ, ಯು ಕ್ಯಾನ್ ಗೋ ಟು ದಿಸ್ ಪ್ಲೇಸ್ ಆ್ಯಂಡ್ ವಿಟ್ನೆಸ್ ಅದನ್ನು ನೋಡಿ. ಸೊ ದ್ಯಾಟ್ ಈ ಪಾಠ ಕೂಡ ಅರ್ಥ ಆಗುತ್ತೆ ಮತ್ತು ನಿಮಗೆ ತುಂಬ ಕೂಡ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದನ್ನು ಪ್ರೆಸೆಂಟ್ ಮಾಡ್ಬೋದು, ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿಯುತ್ತೆ. ಯು ಕ್ಯಾನ್ ರಿಮೆಂಬರ್ ಇಟ್ ಫಾರ್ ಎವರ್. ಆ್ಯಂಡ್ ನಿಯರ್ ಬಾಬಾ ಬುಡನ್ಗಿರಿ ದರ್ ಈಸ್ ಎ ಟೌನ್. ಐ ಟೋಲ್ಡ್ ನಾ, ವಾಟ್ ಈಸ್ ಅ ಟೌನ್ ನೇಮ್? ಸಕ್ಕರೆ ಪಟ್ಟಣ. ಎಲ್ಲ ಊರುಗಳಿಗೂ ಒಂದೊಂದು ಇತಿಹಾಸ ಇರುತ್ತೆ. ದೆರ್ ಈಸ್ ಎ ಸ್ಟೋರಿ. ಮೇ ಬಿ ಫಾರ್ ಯುವರ್ ವಿಲೇಜ್ ಆಲ್ಸೋ. ನಮ್ಮೂರ ಹೆಸರು ಹೇಗಪ್ಪ ಬಂತು? ಹೌ ಡಸ್ ದ ನೇಮ್ ಆಫ್ ಮೈ ವಿಲೇಜ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್? ಈಗ ಬೆಂಗಳೂರು ಅಂತೀವಿ, ಬೆಂದಕಾಳೂರು, ಕೆಂಪೇಗೌಡರು ಆಡಳಿತ ಮಾಡ್ತಾಯಿದ್ರು. ಇನ್ ದ ಸೇಮ್ ವೇ ಮೈಸೂರು, ಮಹಿಷಾಸುರ ಅನ್ನೋ ರಾಕ್ಷಸ ಇದ್ದ, ಚಾಮುಂಡೇಶ್ವರಿ ಅವನನ್ನು
ಕೊಲ್ತಾಳೆ. ಸೊ ಮಹಿಷಾಸುರಿಂದ ಮೈಸೂರು ಅಂತ ಬಂತು. ಸೊ ಲೈಕ್ ದಿಸ್ ದ ಹಿಸ್ಟ್ರಿ, ವೆನ್ ವಿ ಸ್ಟಡಿ ದ ಹಿಸ್ಟ್ರಿ, ಮೇ ಬಿ ಮಿಥಲಾಜಿಕಲ್ ಸ್ಟೋರೀಸ್, okay, from that the names are derived, the villages, the towns and names are derived. Nanjanagudu and Nanjundeshwara temple is there, so from that Nanjanagudu comes, like this. And if you ponder over, if you think over about the history of your village, history of your town, and you come to know that, oh ಈ ಹೆಸರು ಇದಕ್ಕೆ ಬಂದಿರ್ಬೋದಲ್ವಾ ಅಂತ ನಿಮ್ಗೆ ಅನಿಸುತ್ತೆ, right? And one more thing you can see, in every village or in every town, there is something relating to history, maybe of temple, ಒಂದು ಟೆಂಪಲ್ ಇರ್ಬೋದು, ಆರ್ ಮೇ ಬಿ ಆಫ್ ಎ ಟ್ಯಾಂಕ್ ಆರ್ ಲೇಕ್, ಒಂದು ಕೆರೆ ಇರ್ಬೋದು, ಒಂದು ಸರೋವರ ಇರ್ಬೋದು, ಮೇ ಬಿ ಆಫ್ ರಿವರ್, ಒಂದು ನದಿ ಇರ್ಬೋದು, ಓಕೆ. ಸೊ ಎನಿಥಿಂಗ್, ಒಂದು ಸ್ಮಾರಕ ಇರ್ಬೋದು, ಲೈಕ್ ದಟ್ ಇನ್ ಎವ್ರಿ ವಿಲೇಜ್, ಇನ್ ಎವ್ರಿ ಟೌನ್ ದೆರ್ ಆರ್ ಸಮ್ ಹಿಸ್ಟಾರಿಕಲ್ ಥಿಂಗ್ಸ್. ಈ ಸಕ್ಕರೆ ಪಟ್ಟಣಕ್ಕೆ ಒಂದು ಸಲ ಈ ಆರ್ ಕೆ ನಾರಾಯಣವ್ರು ಅಲ್ಲಿಗೆ ಹೋಗಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಇನ್ ದ ಮಿಡ್ಸ್ಟ್ ಆಫ್ ದಿ ಟೌನ್ ಮಧ್ಯದಲ್ಲಿ ಅವರೊಂದು ಐಡಲ್ ನೋಡ್ತಾರೆ, ದೇವಸ್ಥಾನ ನೋಡ್ತಾರೆ. ಯು ನೋ ವಾಟ್ ಈಸ್ ದ ಟೆಂಪಲ್? ಇಟ್ ಈಸ್ ನಾಟ್ ಎ ಟೆಂಪಲ್ ಆಫ್ ಎ ಗ್ರೇಟ್ ಗಾಡ್ ಆ್ಯಂಡ್ ಗಾಡೆಸಸ್, ಇಟ್ ಇಸ್ ಎ ಟೆಂಪಲ್ ಆಫ್ ಎನ್ ಆರ್ಡಿನರಿ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ ದೇವಸ್ಥಾನ. ಪ್ರತಿ ಮಂಗಳವಾರ, ಎವ್ರಿ ಟ್ಯೂಸ್ಡೇ ಆ್ಯಂಡ್ ಎವ್ರಿ ಫ್ರೈಡೇ, ಪೀಪಲ್ ಥ್ರಾಂಗ್ ಟು ವರ್ಷಿಪ್ ದಟ್ ಐಡಲ್. ಮೇ ಬಿ ಇವರಿಗೆ ಕುತೂಹಲ ಬಂದಿದೆ, ಏನಿದು ಒಬ್ಬ ವ್ಯಕ್ತಿಗೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಒಂದು ದೇವಸ್ಥಾನ ಕಟ್ಟಿ, ಲೆಟ್ ಮಿ ಸಿ. ದೆನ್ ಹಿ ಕೇಮ್ ಟು ನೋ ದ ಹಿಸ್ಟ್ರಿ ಆಫ್ ದ ಟೌನ್, ಆ ಹಿಸ್ಟ್ರಿ ಆಫ್ ದಟ್ ಪರ್ಸನ್. ಆದರೆ ಜನಗಳಿಗೆ ತುಂಬ ವರ್ಷಗಳು, ಸುಮಾರು 10 ಶತಮಾನಗಳಾಗ್ಬಿಟ್ಟಿದೆ, ಮೇ ಬಿ 10ನೇ ಶತಮಾನ ಅಥವಾ 11ನೇ ಶತಮಾನದ ಕಥೆ ಅದು. ಓಕೆ, ನಾವು ವಿ ಆರ್ ಇನ್ 21st century. 10ನೇ ಶತಮಾನದ ಕತೆ ಜನಗಳಿಗೆ ಹೆಸರು ಮರ್ತೋಗಿದೆ, ಅಲ್ಲಿ ಯಾರು ಪೂಜೆ ಮಾಡ್ತಾ ಇರೋದು ಅಂತ. ಸೊ ಹಾಗಾಗಿ ಇವರು ಏನು ಮಾಡಿದ್ರು ಅಂದರೆ, ದಿಸ್ ಮ್ಯಾನ್ಸ್ ಸ್ಟೋರಿ ಶುಡ್ ರೀಚ್ ಟು ದ ಪೀಪಲ್ ಆ್ಯಂಡ್ ಇನ್ಸ್ಪೈರ್ ದ ಪೀಪಲ್ ಆ್ಯಂಡ್ ಮೇಕ್ ದ ಪೀಪಲ್ ಟು ಲಿವ್ ಫಾರ್ ಅದರ್ಸ್, ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಟು ದ ಸೊಸೈಟಿ ಅಂತ. ಮೇ ಬಿ ಆರ್ ಕೆ ನಾರಾಯಣ್ಗೆ ಫೀಲಿಂಗ್ ಆಗಿರ್ಬೋದು, ಲೆಟ್ ಮಿ ರೈಟ್ ಎ ಸ್ಟೋರಿ. ಸೊ ಈ ಮಟ್ ಹ್ಯಾವ್ ರಿಟನ್ ದ ಸ್ಟೋರಿ ದ ವಾಚ್ಮ್ಯಾನ್. ಆ ವಾಚ್ಮ್ಯಾನ್ ಕಥೆನ ಮತ್ತೆ ಅವ್ರಿಗೆ ಅನಿಸಿರ್ಬೋದೇನೋ, ಇದು ಜನಗಳಿಗೂ ತಲುಪಬೇಕು. ಇಟ್ಸ್ ಎ ಸ್ಟೋರಿ ಆಫ್ ಎ ಕಾಮನ್ ಮ್ಯಾನ್ ಶುಡ್ ರೀಚ್ ಟು ದ ಕಾಮನ್ ಪೀಪಲ್. ಸೊ ಹಿ ಟ್ರಾನ್ಸ್ಫಾರ್ಮ್ ದಟ್ ಸ್ಟೋರಿ ಇಂಟು ಎ ಡ್ರಾಮಾ. ನಾವು ಆ ವ್ಯಕ್ತಿ ಹೆಸರು ಏನಿರ್ಬೋದು, ವಿ ಡೋಂಟ್ ನೋ ದ್ಯಾಟ್. ಆರ್ ಕೆ ನಾರಾಯಣ್ ಅವ್ರಿಗೂ ಗೊತ್ತಿಲ್ಲ. ಅವರು ಡ್ರಾಮಾ ಪರ್ಪಸಿಂದ ಎಸ್, ಆ ವ್ಯಕ್ತಿ ಆ ಪೂಜೆ ಮಾಡ್ತಾ ಇದ್ದಾರಲ್ಲ ದೇವಸ್ಥಾನದಲ್ಲಿರುವಂಥ ವಿಗ್ರಹ, ಅದಕ್ಕೊಂದು ಹೆಸರು ಕೊಟ್ಟರು. ದಟ್ ನೇಮ್ ಈಸ್ ಮಾರ. ಈಗ ಮಾರನ ಕತೆ ನಾನು ಹೇಳ್ತಾ ಇರೋದು, ಸಾಮಾನ್ಯ ವ್ಯಕ್ತಿ ಅಂತ ಅವಾಗಿಂದ ಹೇಳ್ತಾ ಇದ್ದಾನಲ್ಲ, ಇನ್ ಆರ್ಡಿನರಿ ಪರ್ಸನ್, ದಟ್ ಆರ್ಡಿನರಿ ಪರ್ಸನ್ ಈಸ್ ಮಾರ. ಈಗ ಆ ಮಾರನ ಒಂದು ವಿಗ್ರಹ ಇದೆ, ಅದರ ಹಿಂದೆ ಒಂದು ವಿಗ್ರಹ ಇದೆ, ದೇವತೆಯ ವಿಗ್ರಹ. ಆ ದೇವತೆ ಕೂಡ ಇದೆ. ಇದು ಯಾವುದು ದೇವತೆ, ಯಾವುದು ಈ ಮಾರ, ಯಾರು? ಹೂ ಇಸ್ ದಿಸ್ ಮಾರ ಆ್ಯಂಡ್ ಹೂ ಇಸ್ ದಟ್ ಗಾಡ್ ಇಸ್ ಬಿಹೈಂಡ್ ದ್ಯಾಟ್ ಆ್ಯಂಡ್ ವೈ ದ ಪೀಪಲ್ ಆರ್ ವರ್ಷಿಪಿಂಗ್? And if we go on searching, then story develops. And from 4 kilometers away from Sakkarepatna, the town, there is a big lake. ಕೆರೆ ಅಂತ ಕರೀತಾರೆ ಹಳ್ಳಿನಲ್ಲಿ ಅದನ್ನು, ಸರೋವರ, ಕೆರೆ. ದಟ್ಸ್ ನೇಮ್ ಆಫ್ ದಟ್ ಲೇಕ್ ಈಸ್ ಅಯ್ಯನ ಕೆರೆ. Now the history starts, the story starts. ಈ ಅಯ್ಯನ ಕೆರೆ ಹೇಗಾಯಿತು, ಹೇಗೆ ಬಂತು, ಅದಕ್ಕೂ ಇಲ್ಲಿ ಊರ ಮಧ್ಯೆಯಲ್ಲಿರುವ ದೇವಸ್ಥಾನದ ಐಡಲ್ ವ್ಯಕ್ತಿಯ ಮಾರ ಇದ್ದಾನಲ್ಲ. ಸೊ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ್ಯಾಟ್? ನೌ ದ ಸ್ಟೋರಿ ಸ್ಟಾರ್ಟ್ಸ್. ಆ್ಯಂಡ್ ಬಿಫೋರ್ ಕಂಟಿನ್ಯೂಯಿಂಗ್ ದ ಸ್ಟೋರಿ, ಐ ವುಡ್ ಲೈಕ್ ಟು ಆಸ್ಕ್ ಯು ಅ ಫ್ಯೂ ಕ್ವೆಶನ್ಸ್. ಓಕೆ, ಹೋಪ್ ದ್ಯಾಟ್ ನಾನು ಇದುವರೆಗೆ ಹೇಳಿದ್ದಕ್ಕೆ ಉತ್ತರ ನಿಮ್ಗೆ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೌ ದ ಕ್ವೆಶನ್ ನಂಬರ್ ಈಸ್, what is the name of the drama that I am going to teach now? Yes, Watchman of the Lake. Who is the dramatist, the author, the story writer of Watchman of the Lake? R. K. Narayan. R. K. Narayan. He is the story writer, the dramatist. He has also written some of the other novels. ನಾನೀಗ ಒಂದು ಹೇಳಿದೆ, ಒಂದು ಸಿನಿಮಾ ಮಾಡಿದ್ದಾರೆ ಲೋಕೇಶ್ ಅವರು ಅಂತ. ಕ್ಯಾನ್ ಯು ನೇಮ್ ದಟ್?
ಎಸ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಕನ್ನಡದಲ್ಲಿ ಸಿನಿಮಾದ ಹೆಸರು ಬ್ಯಾಂಕರ್ ಮಾರ್ಕಯ್ಯ. ಅಲಾಂಗ್ ವಿತ್ ದಟ್ ಹಿ ಹ್ಯಾಸ್ ರಿಟನ್ ಮೆನಿ ಅದರ್ ನಾವೆಲ್ಸ್. ಓಕೆ, ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅದೇನೇ ನಿಮಗೆ ಇದನ್ನಾಗಿರೋದು ಮಾಲ್ಗುಡಿ ಡೇಸ್ ಕತೆ ರೂಪದಲ್ಲಿ ಬಂದಿದೆ. ಓಕೆ, ದ ಗೈಡ್ ಅಂತ ಇನ್ನೊಂದು ಬರೆದಿದ್ದಾರೆ ಆರ್.ಕೆ. ನಾರಾಯಣ್ ಅವರು. ನೀವು ಡಿಗ್ರಿ ಬಂದಾಗ ಮುಂದಿನ ತರಗತಿನಲ್ಲಿ ಇದನ್ನ ತುಂಬ ಚೆನ್ನಾಗಿ ಅದನ್ನ ಕಲಿತೀರಾ. ಯು ಆರ್ ಗೋಯಿಂಗ್ ಟು ಲರ್ನ್ ಇಟ್. ಓಕೆ, ನೌ what is the name of the hill that is mentioned in the drama? Baba Budangiri Hills. Where is Baba Budangiri Hills situated? In which district? Yes, Chikkamaluru. Okay, I told you now there is a temple in the town. What is the name of the town in the east of Baba Budangiri Hills? Sakkare ಪಟ್ಟಣ. ಈಸಿಯಾಗಿ ನೆನ್ಪಿಟ್ಕೋಬೋದು. ದಿನ ಸಕ್ಕರೆ ತಿಂತಿರ್ತೀರ, ಟೀ ಎಲ್ಲ ಹಾಕ್ಕೊಂಡು ಹಾಲ್ಗೆ ಹಾಕ್ಕೊಂಡು. ಸೊ ಈಸಿ ನೆನ್ಪಿಟ್ಕೊಳ್ಳೋದು ಸಕ್ಕರೆ ಪಟ್ಟಣ. ನೌ ಐ ಟೋಲ್ಡ್ ಯು ದರ್ ಈಸ್ ಅ ಲೇಕ್ 4 kilometers ಅವೇ ಫ್ರಮ್ ದಟ್ ಸಕ್ಕರೆ ಪಟ್ಟಣ. ವಾಟ್ ಈಸ್ ದ ನೇಮ್ ಆಫ್ ದ ಲೇಕ್? ವಾಟ್ ಈಸ್ ದ ನೇಮ್ ಆಫ್ ದ ಲೇಕ್? ನೆನಪಂತ? ಅಯ್ಯನಕೆರೆ. ಅಯ್ಯನಕೆರೆ ಈಸ್ ದ ನೇಮ್ ಆಫ್ ದ ಲೇಕ್. ನೌ ಹೂ ಇಸ್ ದಟ್ ಮಾರ, ದಟ್ ಐಡಲ್? ನಿಮಗೆ ಈಸಿಯಾಗಿ ಒಂದು ಲಿಂಕ್ ಸಿಕ್ಬಿಟ್ಟಿದೆ. ಈಗ ಈಸಿಯಾಗಿ ಯು ಕ್ಯಾನ್ ಟೆಲ್ ದ ಆನ್ಸರ್ ನಾವ್. ಈಗ ನೀವು ಈಸಿಯಾಗಿ ಒಂದು ಆನ್ಸರ್ ಹೇಳ್ಬಿಡ್ತೀರಾ. ಯಾರದು ಮಾರ, ಯಾರು ಐಡಲ್, ಯಾರು ದೇವಸ್ಥಾನದಲ್ಲಿ ಯಾಕೆ ಪೂಜೆ ಮಾಡ್ತಿದ್ದಾರೆ? ಹಾಂ, ಗೊತ್ತಾಯ್ತಲ್ವಾ? ಎಸ್, ವಾಚ್ಮ್ಯಾನ್. ವಾಚ್ಮ್ಯಾನ್ ಆಫ್ ದ ಲೇಕ್. ಮಾರ ಇಸ್ ದ ವಾಚ್ಮ್ಯಾನ್, ಲೇಕ್ ಇಸ್ ಅಯ್ಯನಕೆರೆ. ನಾವು ಶಲ್ ವಿ ಗೋ ಫಾರ್ ದ ಸ್ಟೋರಿ? 10ನೇ ಶತಮಾನ ಸ್ಟೋರಿ ಹೋಗೋಣ. ಆ ಒಂದು ಸಕ್ಕರೆ ಪಟ್ಟಣನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಬ್ಬ ರಾಜ ಆಡಳಿತ ಮಾಡ್ತಿರ್ತಾನೆ. ಎ ಕಿಂಗ್ ವಾಸ್ ರೂಲಿಂಗ್, ಮೇಕಿಂಗ್ ದಟ್ ಸಕ್ಕರೆ ಪಟ್ಟಣ ಆಸ್ ಎ ಕ್ಯಾಪಿಟಲ್. ದ ಕಿಂಗ್ ನೇಮ್ ವಾಸ್ ರುಕ್ಮಾಂಗದ. ನಾವು ಇನ್ ದ ಸ್ಟೋರಿ ಕಿಂಗ್ ಅಂತ ಬರ್ತದೆ ನಿಮಗೆ. ದೆನ್ ರಾಜ ಅಂತ ನಾನು ಹೇಳುವಾಗೆಲ್ಲ ರುಕ್ಮಾಂಗದ ಅನ್ನೋ ಹೆಸರು ನಿಮಗೆ ನೆನಪಿರಲಿ. Now the story starts. Usually in the ancient days the kings were going around their capital, the villages and forests. ಅವರು ಊರೆಲ್ಲ ಹೋಗ್ತಿರ್ತಾರೆ. ನಮ್ಮ ನಾಡು ಹೇಗಿದೆ, ನಮ್ಮ ಜನಗಳು ಹೇಗಿದ್ದಾರೆ, ಬೆಳೆ ಎಲ್ಲ ಹೇಗಿದೆ, ಟು ಸಿ ದ್ಯಾಟ್. ಮತ್ತು ವೆನ್ ದ ಕಿಂಗ್ ವಾಸ್ used to come on the villages were getting ready to welcome the king. ರಾಜನನ್ನು ಸ್ವಾಗತ ಮಾಡಬೇಕು, ರೋಡೆಲ್ಲ ರೆಡಿ ಮಾಡಬೇಕು, ಅಲಂಕಾರ ಮಾಡಬೇಕು. ಏಕೆಂದರೆ ರಾಜ ಕೋಪ ಮಾಡ್ಕೊಬಿಟ್ರೆ ರಾಜನಿಗೆ ಖುಷಿ ತರಿಸೋದು ಜನಗಳಿಗೆ ತುಂಬ ಖುಷಿ. ಹಬ್ಬ ಆಚರಣೆ ಮಾಡ್ದಂಗೆ ಮಾಡ್ತಾ ಇರ್ತಾರೆ. ದೇ ಆರ್ ಸೆಲೆಬ್ರೇಟಿಂಗ್ ದ ಅರೈವಲ್ ಆಫ್ ದ ಕಿಂಗ್ ಆಸ್ ಅ ಫೆಸ್ಟಿವಲ್ ಡೇ. ದ ಸೇಮ್ ಥಿಂಗ್ ಹ್ಯಾಪನ್ ಹಿಯರ್ ಇನ್ ದಿಸ್ ಸಕ್ಕರೆ ಪಟ್ಟಣ. ದಟ್ ವಾಸ್ ಎ ವಿಲೇಜ್, ಸ್ಮಾಲ್ ವಿಲೇಜ್ ಇನ್ ದ ಏನ್ಷಿಯಂಟ್ ಟೈಮ್. 10ನೇ ಶತಮಾನ ಅಂದಾಗ ಸಣ್ಣ ಊರಾಗಿರುತ್ತದು. Now the story starts. ಯಾವುದೇ ಡ್ರಾಮಾದಲ್ಲಿ ಸೀನ್ 1, ಸೀನ್ 2, ಸೀನ್ 3, ಸೀನ್ 4 ಹೀಗೆ ಬರ್ತದೆ. ವೈ? ದೃಶ್ಯಗಳು ಬರ್ತದೆ. ಯಾಕೆ ದೃಶ್ಯಗಳು ಬರ್ತಂದರೆ ಒಂದು ಐಡಿಯಾಯಿಂದ ಒಂದು ಕತೆ ಇನ್ನೊಂದು ಪ್ಲೇಸ್ಗೆ ಚೇಂಜ್ ಆಗುತ್ತೆ, ಅದಕ್ಕೆ ದೃಶ್ಯಗಳು ಬರ್ತದೆ. ಈಗ ದೃಶ್ಯ 1, ಸೀನ್ 1. ಇಲ್ಲಿ ನಾನು ನಿಮಗೆ ಕೆಲವು ಇನ್ಸ್ಟ್ರಕ್ಷನ್ನ ಕೊಡ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದುವರೆಗೆ ಕತೆ ಕೇಳಿದ್ರಲ್ವಾ? ರೈಟ್. ನಿಮಗೆ ಟೆಕ್ಸ್ಟ್ ಬುಕ್ ಇದೆ. ಈಗ ನನ್ನ ಹತ್ರ ಇಲ್ಲಿ ಟೆಕ್ಸ್ಟ್ ಬುಕ್ ಇದೆ, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. I am going to read the textbook and explain you in between. But ನಿಮಗೆ ಒಂದು ಪ್ರಾಬ್ಲಮ್ ಇದೆ. The thing is, you have to see me. ನೀವು ನನ್ನನ್ನು ನೋಡ್ತಿರ್ತೀರಾ, ಕಥೆನ ಕೇಳಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಟೆಕ್ಸ್ಟ್ ಬುಕ್ ಕೂಡ ನೋಡಬೇಕು. ಹಾಗಾಗಿ ನಿಮ್ಮ ಫೋಕಸ್ ಸ್ವಲ್ಪ ಡಿವೇಟ್ ಆಗ್ಬೋದು. ಯು ಕಾಂಟ್ ಸಿ ದ ಟೆಕ್ಸ್ಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಕಾಂಟ್ ಸಿ ಮೀ ವೈಲ್ ಎಕ್ಸ್ಪ್ಲೈನಿಂಗ್. ಕ್ಲಾಸ್ ರೂಮ್ ಆದರೆ ನೀವು ನನ್ನ ನೋಡ್ಕೊಂಡು ಪಾಠ ಕೇಳ್ಬೋದು, ಇಂಟರಾಕ್ಷನ್ ಮಾಡ್ಬೋದು. ವೆನ್ ಯು ಹ್ಯಾವ್ ದ ಕ್ವೆಶನ್ ಯು ಕ್ಯಾನ್ ರೈಸ್ ದ ಕ್ವೆಶನ್, ನಾನು ಆನ್ಸರ್ ಮಾಡ್ಬೋದು. ಮತ್ತು ಆನ್ಸರ್ ಮಧ್ಯೆ ನಾವು ಪಾಠ ಮಾಡೋ ಕೆಲವು ಉಪಕಥೆಗಳು ಆ್ಯಂಡ್ ಮೇ ಬಿ ಸ್ಟೋರೀಸ್, ಜೋಕ್ಸ್, ವಿ ಕ್ಯಾನ್ ಟೆಲ್ ಮೆನಿ ಎಕ್ಸಾಂಪಲ್ಸ್, ವಿ ಕ್ಯಾನ್ ಸೈಟ್. ಓಕೆ, ಬಟ್ ಹಿಯರ್ ವಿತ್ ಸಮ್ ಲಿಮಿಟೇಷನ್ಸ್ ವಿ ಹ್ಯಾವ್ ಟು ಡೀಲ್ ವಿತ್ ದಿಸ್ ಟೆಕ್ಸ್ಟ್. ಅದಕ್ಕೆ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೇನೆ. ಹಿಯರ್ ಈಸ್ ಅನ್ ಅಡ್ವೈಸ್ ಫಾರ್ ಯು. The thing is, you listen to my class full with clear-cut attention, with focus. You just understand the story. And in between, I am going to ask you some questions and answer those questions. And after answering those questions, you will come to know how to answer 1 mark questions and 4 mark questions in the exams.
ಪರೀಕ್ಷೆಯಲ್ಲಿ 1 ಮಾರ್ಕ್ ಮತ್ತು 4 ಅಂಕದ ಪ್ರಶ್ನೆಗಳು ಬರ್ತದೆ. ಅದಕ್ಕೆಲ್ಲ ಉತ್ತರ ಹೇಳೋದು ಹೇಗೆ ಅನ್ನೋದು ನನ್ನ ಪಾಠವನ್ನು ನೀವು ಕೇಳಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಪಾಠದ ಮಧ್ಯೆ ನಾನು ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳಿಕೊಂಡು ಉತ್ತರ ತಗೊಂಡು ನಾನು ಪಾಠ ಮಾಡಿಸ್ತಾ ಇರ್ತೀನಿ. ಸೊ ಈಗ ಕಥೆನ ಮುಂದುವರ್ಸೋಣ. ರಾಜ ಬರ್ತಾ ಇದ್ದಾನೆ. ಫೋಕಸ್ ಮಾಡಿ, ಈಗ ನೀವು ಟೆಕ್ಸ್ಟ್ ಬುಕ್ಕಲ್ಲಿರಲಿ. ಪಾಠ ಮುಗಿದ ನಂತರ ಆಫ್ಟರ್ ಮೈ ಕ್ಲಾಸ್ ಯು ಟೇಕ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ರೀಡ್ ದ ಹೋಲ್ ಡ್ರಾಮಾ. ಯು ಶುಡ್ ರೀಡ್. ಓ, ನನಗೆ ಪಾಠ ಅರ್ಥ ಆಯಿತು, ಐ ನೋ ಕ್ವಶನ್ ಆ್ಯಂಡ್ ಆನ್ಸರ್, ಅಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು. ಯು ಶುಡ್ ರೀಡ್ ದ ಟೆಕ್ಸ್ಟ್ ಬುಕ್. ಆಗ ನೀವು ಟೆಕ್ಸ್ಟ್ ಬುಕ್ ಹೋದರೆ ಪಾಠದ ನಂತರ ವೆನ್ ಯು ರೀಡ್ ದ ಟೆಕ್ಸ್ಟ್ ಬುಕ್, ಐ ಹೋಪ್ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಲ್. ಆ್ಯಂಡ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ರೆಡ್ ದ ಚಾಪ್ಟರ್ ಆಲ್ರೆಡಿ, ಮೇ ಬಿ ಯು ಹ್ಯಾವ್ summarized it already, ನಿಮಗೆ ಬೇರೆ ಕಡೆಯಿಂದ ಪಾಠ ಕೇಳಿರ್ಬೋದು. ಓಕೆ, ಸ್ಟಿಲ್ ಇಟ್ಸ್ ವೆರಿ ನೈಸ್ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್, ಸ್ಟಿಲ್ ಫ್ಯಾಂಟಾಸ್ಟಿಕಲ್ ಆ್ಯಂಡ್ ವಂಡರ್ಫುಲಿ. ಅದ್ಭುತವಾಗಿ ಈ ಪಾಠವನ್ನು ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಉಳಿದುಕೊಂಡಿರ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್, ಆ್ಯಂಡ್ ದ ಸ್ಟೂಡೆಂಟ್ಸ್ ಹೂ ಆರ್ ವಾಚಿಂಗ್ ಹೂ ಆರ್ ಸೀಯಿಂಗ್ ಮೈ ಕ್ಲಾಸ್ ಮೇ ಬಿ ಆಫ್ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್. So to balance you both, I am going to teach both in Kannada and English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಸಹ ಇದು ಅರ್ಥ ಆಗಬೇಕು, ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಸಹ ಇದು ಅರ್ಥ ಆಗಬೇಕು. ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್ ಬೋತ್ ಕನ್ನಡ and English. Hope that you are going to cooperate with me. Shall we begin the drama? Scene 1. Now you see, what is the story in scene 1? Imagine a village. The road is not so good. Road menders are walking on the road. ರಾಜ ಬರ್ತಾ ಇದ್ದಾನೆ ನಾಳೆ. ರೋಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಜನ ವರ್ಕರ್ಸ್ ಇದ್ದಾರೆ. ಜಲ್ಲಿ, ಕಲ್ಲು, ಮಣ್ಣು ಎಲ್ಲ ಹಾಕ್ತಾ ಇದ್ದಾರೆ. ಅದಕ್ಕೊಬ್ಬ ಹೆಡ್ ಮ್ಯಾನ್ ಇದ್ದಾನೆ, ವಿಲೇಜ್ ಹೆಡ್ ಮ್ಯಾನ್, ಗ್ರಾಮದ ಮುಖ್ಯಸ್ಥ. ಓಕೆ, ಆ ಗ್ರಾಮದ ಮುಖ್ಯಸ್ಥ ಅವನು ಎಲ್ಲ ಕೆಲಸಗಾರನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾ ಇದ್ದಾನೆ. ನೀವು ನೋಡಿದ್ರಲ್ಲ, ಇಮ್ಯಾಜಿನ್ ಎ ಸೀನ್ ವೇರ್ ದ ವರ್ಕ್ ಈಸ್ ಗೋಯಿಂಗ್ ಆನ್. ರೋಡ್ ರಿಪೇರಿ ಎಲ್ಲ ನಡೀತಾ ಇರುವಂಥ ಒಂದು ಸೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಇರ್ತಾರೆ, ಒಬ್ಬ ಮುಖ್ಯಸ್ಥ ಇರ್ತಾನೆ, ಮೇಸ್ತ್ರಿ ಇರ್ತಾನೆ, ಅವ್ನು ಕೆಲಸ ಮಾಡಿಸ್ತಾ ಇರ್ತಾನೆ. ಬಾರೋ ಇಲ್ಲಿ ರಾಚ, ಬಾರೋ ಇಲ್ಲಿ, ಬಾರೋ ಇಲ್ಲಿ, ಕಲ್ಲೆ ತಗೋ, ಅದನ್ನು ತಗೊಳ್ಳೋ, ಏನೋ ನೋಡ್ತಾ ಇದ್ದೀರಾ, ಬರ್ರೋ ಬೇಗ, ನಾಳೆ ಇಷ್ಟೊತ್ತಿಗೆ ಬಂದುಬಿಡ್ತಾರೆ ರಾಜರು, ನಾವು ಕೆಲಸ ಮುಗಿಸ್ಬೇಕು. ನಾವು ಕೆಲಸ ಮುಗಿಸಿಲ್ಲ ಅಂದರೆ ರಾಜರು ಕೋಪ ಮಾಡ್ಕೊಬಿಡ್ತಾರೆ, ಗೊತ್ತು ತಾನೆ ನಿಮಗೆ. ಎಷ್ಟೊತ್ತಿನ ರಾತ್ರಿ ಆಗಲಿ, ವಿ ಶುಡ್ ಕಂಪ್ಲೀಟ್ ದಿಸ್ ರೋಡ್ ವರ್ಕ್, ರೋಡ್ ಮೆಂಡಿಂಗ್ ವರ್ಕ್. ಬನ್ನಿ ಬನ್ನಿ ಬೇಗ, ಏನೋ ನಿಂತ್ಕೊಂಡು ನೋಡ್ತಾ ಇದೆಯಾ, ಬರ ಇಲ್ಲಿ. ಬೈತಾ ಇದ್ದಾನೆ, ಯು ರೆಚೆಡ್ ಡಾಗ್ ಅಂತ ಒಬ್ಬನು ಬೈತಾನೆ, ಇನ್ನೊಬ್ಬನಿಗೆ ಸ್ವಲ್ಪ ನಗು ಮುಗ್ದಲ್ಲಿ ಹೇಳ್ತಾನೆ, ಬ್ರದರ್ ಬಾ ಬೇಗ ತಗೋ, ಎತ್ಕೋ ಈ ಬಾಂಡ್ಲಿ ತಗೋ, ಅದು ನೋಡಲಿ ಪಿಕಾಶಿ ಎತ್ಕೋ, ಇದನ್ನಾಗಿ ಕಲ್ಲಾಕು. ಎಸ್, ಯು ಆರ್ ಶೌಟಿಂಗ್ ಲೈಕ್ ಎನಿಥಿಂಗ್. ದೆನ್ 2 ವರ್ಕರ್ಸ್ ವರ್ಡ್ ಗಿಗ್ಲಿಂಗ್ ಈಚ್ ಅದರ್. ಅವರಿಬ್ಬರು ಅಂತ ನಗ್ತಾ ಇರ್ತಾರೆ. ಇಬ್ಬರು ಕೆಲಸಗಾರರು ಕೆಲಸ ಮಾಡ್ತಿಲ್ಲ, ಅವರು ಮುಸಿ 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 ನಗ್ತಾ ಇದ್ದಾರೆ. ನೋಡ್ದ ಇವನು ವಿಲೇಜ್ ಹೆಡ್ ಮ್ಯಾನ್, ಓಯ್ ಬಾರ ಇಲ್ಲಿ, ಬಾರ ಇಲ್ಲಿ, ಬಾರ ಇಲ್ಲಿ, ಕಮ್ ಹಿಯರ್. ವಾಟ್ ಮೇಕ್ಸ್ ಯು ಲಾಫಿಂಗ್? ಎನಿ ಜಾಬ್? ಟೆಲ್ ಮಿ, ಐ ವಿಲ್ ಆಲ್ಸೋ ಲಾಫ್. ಏನು ನಡೀತಾ ಇದೆ, ಏನು ನಗ್ತಾ ಇದ್ದೀರಲ್ಲ, ಹೇಳಿ, ನಾನು ನಗ್ತೀನಿ, ಹೇಳೋ, ಯಾಕೆ ನಗ್ತಾ ಇದೆಯಾ? ಅವರಿಬ್ಬರು ವರ್ಕರ್ಸ್ ಎದುರ್ಕೊಬಿಟ್ರು, ಭಯ ಬಂದ್ಬಿಡ್ತು. ಭಯ ಬಂದಾಗ ವಾಯ್ಸ್ ಹೆಂಗಿರುತ್ತೆ, ಟಿಮಿಡ್ ವಾಯ್ಸ್, ಭಯದ ಸ್ವಾಮಿ, ಏನಿಲ್ಲ ಏನಿಲ್ಲ ಏನಿಲ್ಲ, ಹೇಳೋ, ಏನು ಹೇಳೋ, ಏನಿಲ್ಲ, ಅದು ಅದು ಏನೋ ಅದು, ಟೆಲ್ ಮೀ. ಅದು ಅಲ್ಲಿ ಮಾರ, ಮಾರ. ಹಾಂ, ಮಾರ. You see, the village headman became so surprised, anxious, excited, and became very angry when he listened to the word Mara. Mara ಅಂದ ತಕ್ಷಣ ವಿಲೇಜ್ ಹೆಡ್ಮ್ಯಾನ್ಗೆ ಒಂಥರ ಆಗೋಯ್ತು, ಕೋಪ ಬಂತು, ಆಶ್ಚರ್ಯ ಬಂತು, ಕ್ಯೂರಿಯಾಸಿಟಿ ಬಂತು, ಏನಿದು ಅಂತ. ಎಲ್ಲೋ ಮಾರ? ಸರ್ ಅಲ್ಲಿ ನೋಡಿ ಬೆಟ್ಟದ ಮೇಲೆ, ಅಲ್ಲಿ ನೋಡಿ ಬಂಡೆ ಇದೆ, ದೊಡ್ಡ ಬಂಡೆ. ಬಿಹೈಂಡ್ ದಟ್ ಹೌದ್ಕೊಂಡು ನಮ್ಮನ್ನು ನೋಡ್ತಾ ಇದ್ದಾನೆ. ಸಿ ಸರ್, ಅಟ್ ದಿ ಟಾಪ್ ಆಫ್ ದ ಹಿಲ್ ದೇರ್ ಈಸ್ ಅ ರಾಕ್, ಬಿಹೈಂಡ್ ದ ರಾಕ್ ಈಸ್ ಪೀಪಿಂಗ್. ಅಲ್ಲಿ ಇಣಕಿ ನೋಡ್ತಾ ಇದ್ದಾನ. ಬರೋ ಇಲ್ಲಿ, ಅದು ಎಸಿ, ಅದು ಗುದ್ರಿ ಆ ಕಡೆ ಯಾಕೋ, ಬಾಣ್ಲಿ ಕಡೆ ಎಸಿಯೋ, ಬರೋ ಇಲ್ಲಿ, ಓಡ್ರೋ ಬೇಗ, ಅವನು ಹಿಡ್ಕೊಂಡು ಬರ್ರೋ ಬೇಗ, ಓಡ್ರೋ.
village headman ordered his workers to go and then catch Mara. Why? ಯಾಕೆ ವಿಲೇಜ್ ಹೆಡ್ ಮ್ಯಾನು ಮಾರನನ್ನು ಹೋಗಿ ಹಿಡ್ಕೊಂಡು ಬನ್ನಿ ಅಂತಿದ್ದಾನೆ. ವೈ ಮಾರ ಕೇಮ್ ದ್ಯಾರ್, ಅಲ್ಲಿ ಯಾಕೆ ಮಾರ ಅಲ್ಲಿ ಬಂದ? ಮಾರಿ ನೋಡಿದ ತಕ್ಷಣ ಇವ್ರು ಯಾಕೆ ನಗ್ತಾ ಇದ್ದು ವರ್ಕರ್ಸು? ಇದಕ್ಕೆಲ್ಲ ಆನ್ಸರ್ ಬೇಕಲ್ಲ. ಎಸ್, ನೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ನಾವು ಸಿ ದೆನ್ ಹೋದ್ರು ವರ್ಕರ್ಸು ಹಿಡ್ಕೊಂಡು ಬಂದುಬಿಟ್ರು, ಅಲ್ಲಿ ಇಲ್ಲಿ ಓಡಾಡೋನು ಹಿಡ್ಕೊಂಡು ಬಂದ್ಬಿಟ್ರು. ಮಾರ ಕೇಮ್. ಹೇಗಿದ್ದಾನೆ ಮಾರ ಗೊತ್ತಲ್ಲ? ಹಿ ಈಸ್ ಅರೌಂಡ್ 30 years of old and ಎನರ್ಜೆಟಿಕ್ ಮ್ಯಾನ್ ವಿತ್ ಟವಲ್. ಇಲ್ಲೆಲ್ಲ ಟವಲ್ ಹಾಕ್ಕೊಂಡಿದ್ದಾನೆ, ಬಟ್ಟೆ ಸ್ವಲ್ಪ ಹರಿದೋಗಿದೆ ಅಂತ, ಒಳ್ಳೆ ಬಟ್ಟೆ ಎಲ್ಲ, ವೆರಿ ಪುವರ್ ಮ್ಯಾನ್. ಓಕೆ, ಯು ನೋ ದ ವರ್ಡ್ ದ ವಿಲೇಜ್ ಮ್ಯಾನ್ ಅಟರ್ಡ್ ವೆನ್ he sees Mara, ಯು ಲುನಾಟಿಕ್. ಲುನಾಟಿಕ್ ಅಂತ, ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಲುನಾಟಿಕ್? ಲುನಾಟಿಕ್ ಅಂದರೆ ಹುಚ್ಚ, ಮ್ಯಾಡ್. ಹುಚ್ಚ, ಏನೋ ಮಾಡ್ತಿದ್ಯಾ ಇಲ್ಲಿ ನೀನು? ಬಂದು ಕೆಲಸಗಾರರಿಗೆ ತೊಂದರೆ ಕೊಡ್ತಾ ಇದೆಯಾ? ಯಾಕೋ ಬಂದೆ ನೀನು? ಅವ್ರು ಕೆಲಸ ಮಾಡೋಕ್ಕೆ ಬಿಡು. ಮಾರ ಹೆದರಲಿಲ್ಲ ವಿಲೇಜ್ ಹೆಡ್ ಮ್ಯಾನ್ಗೆ. ಸ್ವಾಮಿ, ನಾನೇನು ಮಾಡಿದೆ? ನೋ, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದೆಮ್, ದೇ ಆರ್ ಓನ್ಲಿ ಡಿಸ್ಟರ್ಬಿಂಗ್ ಮೀ. ಐ ಕೇಮ್ ಫಾರ್ ಮೈ ವರ್ಕ್ ಹಿಯರ್. ನಾನು ನನ್ನ ಕೆಲಸಕ್ಕೆ ಬಂದಿದ್ದೀನಿ, ಅವ್ರ ಕೆಲಸ ಮಾಡಲಿ. ಏನೋ ನಿನ್ನ ಕೆಲಸ? ಎಷ್ಟು ಸಲ ಹೇಳಿದ್ದೀನಿ? ಹೌ ಮೆನಿ ಟೈಮ್ಸ್ ಡಿಡ್ ಐ ಟೆಲ್ ಯು ನಾಟ್ ಟು ಕಮ್ ಓವರ್ ಹಿಯರ್? ಇಲ್ಲಿ ಬರಬೇಡ, ಊರಿಗೆ ಕಾಲಿಡಬೇಡ ಇನ್ನೆರಡು ದಿನ ಅಂತ ಹೇಳಿಲ್ಲ? ರಾಜರು ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ? ನೀನು ಅವ್ರಿಗೆ ಕಾಣಿಸ್ಕೋಬಾರ್ದು ಅಂತ ಗೊತ್ತಿಲ್ಲ? ಹುಚ್ಚ, ನೀನು ರಾಜರು ನೋಡಿದ್ರೆ ನಮ್ಗೇನು ಮಾಡ್ತಾರೆ ಅಂತ ಗೊತ್ತಿಲ್ಲ? ತೊಲಗಾಚೆ, ಇಲ್ಲಿ ಕಾಣಬಾರ್ದು ನೀನು. ಮಾರ ಹೆದರಲಿಲ್ಲ. ನೋ, he didn't scare. No, I want to meet the king. See, no? I want to tell my dream. ನೀವೇನು ಸ್ವಾಮಿ, ನಾನು ರಾಜರನ್ನ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಭೇಟಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನನಗೊಂದು ಕನಸು ಬಿದ್ದಿದೆ. ಐ ವಾಂಟ್ ಟು ಟೆಲ್ ಮೈ ಡ್ರೀಮ್ ಟು ದ ಕಿಂಗ್. ಕನಸು ಬಿದ್ದಿದೆ. ಕನಸು ನಿನಗೆ ಯಾವ ಸೀಮೆ ಕನಸು? ಹುಚ್ಚನಿಗೆ. ಹುಚ್ಚ ಬಂದ್ಬಿಟ್ಟು ರಾಜನಿಗೆ ಕನಸು ಹೇಳ್ತಾನಂತೆ. ತಲಗಾಚೆ, ಇಲ್ಲಾಂದರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ನೋಡು. ನೋ 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 ನೋ, ಐ ಡೋಂಟ್ ಗೋ. ಐ ವಾಂಟ್ ಟು ಮೀಟ್ ದ ಕಿಂಗ್. ಐ ವಾಂಟ್ ಟು ಟೆಲ್ ಮೈ ಡ್ರೀಮ್ ಟು ದ ಕಿಂಗ್. ಯಾ ಡಿಯರ್ ಸ್ಟೂಡೆಂಟ್ಸ್, ಏನಿದು ಮಾರ ಹೇಳ್ತಾ ಇರೋದು? ನನಗೊಂದು ಕನಸು ಬಿದ್ದಿದೆ, ಹ್ಯಾವ್ ಎ ಡ್ರೀಮ್, ಐ ವಾಂಟ್ ಟು ಟೆಲ್ ಟು ದ ಕಿಂಗ್. ರಾಜನಿಗೆ ಕನಸು ಹೇಳ್ಬೇಕಂತೆ. ಓ, ನಮ್ಗೇನಿಸ್ತಾ ಇದೆ ಈಗ? ಈ ವಿಲೇಜ್ ಹೆಡ್ ಮ್ಯಾನ್ ಹೇಳ್ತಾ ಇರೋದು ಮಾರ ಲುನಾಟಿಕ್ ಅಂತ ಏನೇ ಹೇಳ್ತಾ ಇದ್ದಾನೆ, ಅದು ಸರಿ ಏನೋ ಅಂತ ನಮಗೆ ಓದುವಾಗ ಅನ್ನಿಸ್ತಾ ಇದೆ. ಈ ಒಪಿನಿಯನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ನಮಗೆ ಚೇಂಜ್ ಆಗುತ್ತೆ ಇಲ್ಲೋ ನೋಡೋಣ. ಆಮೇಲೆ ನೆಕ್ಸ್ಟ್ ಕತೆ ಮುಂದುವರಿತು. ಗೊತ್ತಾಯ್ತು ವಿಲೇಜ್ ಹೆಡ್ ಮ್ಯಾನ್ಗೆ ಇವನು ಜಗ್ಗ ಮನುಷ್ಯ ಅಲ್ಲ. ನೋ, ಹಿ ಡಸ್ ನಾಟ್ ಬ್ಯಾಂಡ್ ಬಿಫೋರ್ ಮೀ, ಹಿ ಡಸ್ ನಾಟ್ ಒಬೇ ಮೈ ಆರ್ಡರ್ ಅಂತ ಅನ್ನಿಸ್ಬಿಡ್ತು ವಿಲೇಜ್ ಮ್ಯಾನ್ಗೆ. ಸ್ವಲ್ಪ ನೈಸ್ ಮಾಡ್ತಾನೆ. ಈಗ ಮಾತು ಕೇಳಿದವ್ರು ನಾವೇನು ಮಾಡ್ತೀವಿ? ಸ್ವಲ್ಪ ಒಳ್ಳೆ ಮಾತಲ್ಲಿ ನೈಸ್ ಮಾಡೋಲ್ಲ. ಮಾರ ಇಲ್ಲಿ ಮಾರ 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 ನೋಡು, ನಾನು ನಿನಗೊಂದು ಒಳ್ಳೆ ಗಿಫ್ಟ್ ಕೊಟ್ಬಿಡ್ತೀನಿ. 2 ದಿನ ಊರ ಕಡೆ ಬರಬೇಡ ಕಣೋ ಮಾರ, ಒಳ್ಳೆ ಗಿಫ್ಟ್ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಅ ವೆರಿ ಗುಡ್ ಗಿಫ್ಟ್. ಡೋಂಟ್ ಕಮ್ 2 days ಟು ದಿಸ್ ವಿಲೇಜ್. ಅಯ್ಯೋ, ಏನು ಸ್ವಾಮಿ ನೀವು ಗಿಫ್ಟ್ ಕೊಡೋದು? ಆಲ್ರೆಡಿ ನನಗೊಂದು ದೊಡ್ಡ ಗಿಫ್ಟ್ ಬಂದೋಗ್ಬಿಟ್ಟಿದೆ. ನೋ, ನನಗೆ ಬೇಡ ಅದು ಗಿಫ್ಟ್. ಐ ಡೋಂಟ್ ವಾಂಟ್ ಎನಿ ಗಿಫ್ಟ್. ಐ ಹ್ಯಾವ್ ಆಲ್ರೆಡಿ ಗಿಫ್ಟ್. ಎ ಗ್ರೇಟ್ ಮ್ಯಾನ್ has given me a great gift to me. Village head man was surprised. ಏನೋ ನಿನಗೆ ಆಲ್ರೆಡಿ ದೊಡ್ಡ ಗಿಫ್ಟ್ ಬಂದ್ಬಿಟ್ಟಿದೆ. ಏನದು? ಮೈ ಫಾದರ್ ಇನ್ ಲಾ ಹ್ಯಾಸ್ ಗಿವನ್ ಮೀ ಹಿಸ್ ಡಾಟರ್. ದ್ಯಾಟ್ ಈಸ್ ದ ಗ್ರೇಟ್ ಗಿಫ್ಟ್. ಎಲ್ಲ ನಗ್ಲಿಕ್ಕೆ ಶುರು ಮಾಡಿಬಿಟ್ರು ಈ ಜೋಕ್ಗೆ. ನನ್ನ ಮಾವ ನನ್ನ ಮಗಳನ್ನ ಕೊಟ್ಬಿಟ್ಟಿದ್ದಾನೆ, ಗ್ರೇಟ್ ಗಿಫ್ಟ್. ಅದೇನೆ ನನ್ನ ಹೆಂಡ್ತಿನೇ ನನ್ನ ಗ್ರೇಟ್ ಗಿಫ್ಟ್. ನೀವೇನು ಗಿಫ್ಟ್ ಕೊಡೋದು? ಯು ಸಿ, ವ್ಯಂಗ್ಯ ನೋಡಿಲ್ಲಿ ಹೇಗಿದೆ ಅಂತ. ಹೌ ದ ಐರನಿ ಇಸ್ ಹಿಯರ್. ದ ಮಾರ, ದ ಕಾಮನ್ ಮ್ಯಾನ್, ಲವ್ಸ್ ಹಿಸ್ ವೈಫ್ ವೆರಿ ಮಚ್. ಅಟ್ ದ ಸೇಮ್ ಟೈಮ್ ಅವನು ಈ ಮಾತಿನಿಂದ ಆ ವಿಲೇಜ್ ಹೆಡ್ ಮ್ಯಾನ್ಗೆ ಹೆಂಗೆ ಚುಚ್ಚಿರಬೇಡ. ಓಕೆ, ಮಾತು ತುಂಬ ಕಡಿಮೆ ಆಡ್ತಾ ಇದ್ದಾನೆ ಮಾರ, ಬಟ್ ಅವನದು ವ್ಯಾಲ್ಯೂಬಲ್ ಇದೆ.
ಅವನಿಗೆ ಒಂದೇ ಗುರಿ, ಒಂದೇ ಫೋಕಸ್ ಇದೆ ಅವನಿಗೆ. ಐ ವಾಂಟ್ ಟು ಟೆಲ್ ಮೈ ಡ್ರೀಮ್ ಟು ದ ಕಿಂಗ್. But villaged man is not understanding. The other workers are not understanding. It happens, my dear students, when a person with a mission, when a person with a goal focuses on his way, there are many, many troubles, problems, and the people around them do not understand. ಇದೇ ಅಲ್ವಾ ಗಾಂಧೀಜಿಗೂ ಆಗಿದ್ದು. The ordinary Gandhi became Gandhiji and Mahatma, and his mission was not understood by many people. But he was focusing on his own principles. He followed Satya, Ahimsa, Satyagraha, and he became Mahatma. In the same way, an ordinary nurse like Teresa became mother, and later she became Santa, Saint Mother Teresa. And she was focusing on that, live for others. They live for others. ಇದು ಏನಾದರೂ ಗುರಿ ಇರ್ಬೋದಾ ಮಾರನ್ಗೆ? ನೋ, ಮಾರನ್ಗೆ ಯಾವುದು ಗುರಿ ಇಲ್ಲ. ಅವನಿಗೊಂದು ಕನಸಿದೆ ನೋಡಿ. ಸಾಧನೆ ಮಾಡಬೇಕಾದ್ರೆ ಲೈಫ್ನಲ್ಲಿ ವೆನ್ ವಿ ಆರ್ ಅಚೀವಿಂಗ್ ಸಮಥಿಂಗ್, ನಾವು ವಿ ಶುಡ್ ನಾಟ್ ಗೋ ಬಿಹೈಂಡ್ ಪಾಪ್ಯುಲಾರಿಟಿ, ಫೇಮ್, ನೇಮ್ ಆರ್ ಮನಿ. ಹಣದ ಹಿಂದೆ ನಾನು ಪ್ರಸಿದ್ಧ ಆಗ್ತೀನಿ, ನಾನು ಜನಪ್ರಿಯತೆ ಬೇಕು ಅಂತ ಯಾವುದೋ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಇಟ್ ಬಿಕಮ್ಸ್ selfishness. Then we do not become great. And if you want to become great, and you have to do the work selflessly, without any personal motive. ಈ ಮಾರನ್ನ ಕನಸು ಹೇಳಬೇಕು ಅಂತ ಇದ್ದಾನಲ್ಲ, ಏನು ಕನಸು ಅದು? ಅವನಿಗೆ ಯಾವ ಕನಸು ಬಂತು? ದಟ್ ವಿ ಡು ನಾಟ್ ನೋ. ಬಟ್ ಡ್ರಾಮಾ ಮುಂದೆ ಹೋಗ್ತಾ ಕತೆ ಮುಂದೆ ಹೋಗ್ತಾ ವಿ ಕಮ್ ಟು ನೋ ದಟ್. ಓಕೆ, ನೌ the story continues. The villaged man says, ನೋಡು, ನೀನು ಇದೇ ಥರ ಮಾಡ್ತಾ ಇದ್ರೆ ನೀನು ತೊಗೊಂಡೋಗಿ ಅಲ್ಲೊಂದು ಹಳೆ ದೇವಸ್ಥಾನದ ಸೆಲ್ಲರ್ನಲ್ಲಿ ಬಂಧಿಸಿಟ್ಬಿಡ್ತಾನೆ. ಐ ಲಾಕ್ ಯು ಇನ್ಸೈಡ್ ದ ಸೆಲ್ಲರ್ ಆಫ್ ದಟ್ ಓಲ್ಡ್ ಟೆಂಪಲ್. ಯು ನೋ ವಾಟ್ ಈಸ್ ದ ಆನ್ಸರ್ ಆಫ್ ಮಾರ? ನಾನು ನಿನ್ನನ್ನು ಸೆಲ್ಲರ್ನಲ್ಲಿ ಬಂಧಿಸಿಟ್ಬಿಡ್ತೀನಿ, ರಾಜ ಬಂದು ಹೋಗೋದ್ರೊಳಗೆ ನಿನ್ನನ್ನು ಬಿಡೋದಿಲ್ಲ. ಮಾರನ ಉತ್ತರ ಏನಿರ್ಬೋದು ಯೋಚನೆ ಮಾಡಿ. ನೋಡಿ, ಇನ್ನೇ ಹೇಳ್ತಾನೆ, ಓಕೆ, ದೇವರ ದಯೆ ಇದ್ದರೆ ನಾನು ಆಚೆ ಬರ್ತೀನಿ. ಯು ಸಿ ಎ ಸ್ಟ್ರಾಂಗ್ ಬಿಲೀಫ್ ಇನ್ ಹಿಮ್, ಸ್ಟ್ರಾಂಗ್ ಬಿಲೀಫ್. ನೋಡಿ, ಅದೇ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ವಿ ಶುಡ್ ಹ್ಯಾವ್ ಸ್ಟ್ರಾಂಗ್ ಬಿಲೀಫ್. ಎನ್ ಆರ್ಡಿನರಿ ಪರ್ಸನ್ ಹ್ಯಾಸ್ ಎ ಗಟ್ ಎ ಸ್ಟ್ರಾಂಗ್ ಬಿಲೀಫ್. ಲುನಾಟಿಕ್ ಅಂತ ಕರೀತಾ ಇದ್ದಾರೆ ಎಲ್ಲರೂ, ಹುಚ್ಚ ಅಂತ ಕರೀತಾರೆ, ಮ್ಯಾಡ್ ಅಂತ ಕರೀತಾ ಇದ್ದಾರೆ. ಬಟ್ he has a sense of humor, he has a strong belief, and he believed it. That's why he want to tell the dream. His focus is on meeting the king. ಭೀಮಾ ಬಾರೋ ಇಲ್ಲಿ, ವಿಲೇಜ್ ಹೆಡ್ಮನ್ ಕರೆದ. ಭೀಮಾ, ಓ, ಇಡೀ ವರ್ಕರ್ಸ್ಗೆಲ್ಲ ತುಂಬ ದೊಡ್ಡದಾಗಿರುವಂಥ ದಡೂತಿ ಮನುಷ್ಯ. ಹಿ ಕೇಮ್. ಹೇಳಿ ಸ್ವಾಮಿ, ಏನು ಮಾಡ್ಬೇಕು ಹೇಳಿ, ಬಾರೋ ಇಲ್ಲಿ, ನಿನ್ನ ಟವಲ್ ತೊಗೊಂಡು ಬಾರ, ಕಟ್ಟ ಇವನ ಕೈಯನ್ನು. ಮಾರ ಅವನ ಕೈ ಕೊಟ್ಟ, ಕಟ್ಟಿದ ಭೀಮ. ಮಾರನಿಗೂ ಭೀಮನಿಗೂ ಒಂದು ಸಣ್ಣ ಡೈಲಾಗ್ ನಡೆಯುತ್ತೆ ಆ ರಸ್ತೆ ಮಧ್ಯದಲ್ಲಿ. ಏನೋ ಭೀಮಾ, ನಿನ್ನ ದೇಹ ಇಷ್ಟೊಂದು ದಪ್ಪ ಇದೆಯಲ್ಲೋ, ಸ್ಟ್ರಾಂಗ್ ಆಗಿದೆಯಲ್ಲೋ, ಹೆಂಗೋ ಆದೆ ನೀನು. ಪಾಪ ಭೀಮ ವೆರಿ ಇನ್ನೋಸೆಂಟ್ ಮ್ಯಾನ್. ಓಕೆ, ಬಾಡಿ ದೊಡ್ಡದೇ ಇರ್ಬೋದು, ಬಟ್ ಈಸ್ ವೆರಿ ಇನ್ನೋಸೆಂಟ್. ಅವನು ಹೇಳ್ತಾನೆ, ಏಯ್ ನಿನಗೆ ಗೊತ್ತಾ, ನಾನು ಚಿಕ್ಕವನು ಇರಬೇಕಾದ್ರೆ ನಮ್ಮಮ್ಮ ನನಗೆ ಐರನ್ ಡಿಕಾಕ್ಷನ್ ಕೊಡ್ತಾ ಇದ್ಲು. ಆಮೇಲೆ ನಾನು ಒಂದು ದೊಡ್ಡ ಕಲ್ಲನ್ನು ಬೆನ್ನ ಮೇಲೆ ಹಾಕ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದೆ, ಬೆಟ್ಟ ಇಳಿತಾ ಇದ್ದೆ, ಅಷ್ಟೊಂದು ಕಸರತ್ತು ಮಾಡ್ತಾ ಇದ್ದೆ ಕಣೋ, ಅದಕ್ಕೆ ನನ್ನ ದಪ್ಪ ಇರೋದು. ಈಸ್ ದಟ್ ಸೊ? ದೆನ್ ಐ ವಿಲ್ ಆಲ್ಸೋ ಡ್ರಿಂಕ್ ಐರನ್ ಡಿಕಾಕ್ಷನ್. ಐ ವಿಲ್ ಆಲ್ಸೋ ಕ್ಯಾರಿ ಎ ಸ್ಟೋನ್ ಟು ದ ಟಾಪ್ ಆಫ್ ದ ಹಿಲ್. ಪೆದ್ದ, ಅದು ಚಿಕ್ಕವರಿರುವಾಗ ಮಾಡಬೇಕಾಗಿರೋದು. ನೀನು ಬೆಳೆದು ಕುಂತಿದ್ಯಾ, ಮದುವೆ ಆಗಿದೆ, ಈಗ ಮಾಡಲಿಕ್ಕಾಗತ್ತಾ? ಓಕೆ ಓಕೆ ಓಕೆ. ಏಯ್, ಏನೋ ಮಾತಾಡೋದು ನೀವು? ಹೋಗ, ಅವ್ನು ಹೇಳ್ಕೊಂಡು ಹೋಗ ಬೇಗ, ಸೆಲ್ಲರ್ಗೆ ಅವನನ್ನು ಲಾಕ್ ಮಾಡೋವನ್ನ ಕರ್ಕೊಂಡೋಗಿ ರೂಮಲ್ಲಿ. ವಿಲೇಜೆಡ್ ಮ್ಯಾನ್ ಥ್ರೆಟನ್ಡ್, ಶೌಟೆಡ್. ದೆನ್ ಭೀಮಾ ಡ್ರ್ಯಾಗ್ಡ್ ಹೇಮ್ ಟುವರ್ಡ್ಸ್ ದ ಓಲ್ಡ್ ಟೆಂಪಲ್ ವಿಚ್ ಈಸ್ ಫಾರ್ ಅವೇ ಫ್ರಮ್ ದ ಟೌನ್, ದಟ್ ವಿಲೇಜಿಂದ ಸ್ವಲ್ಪ ದೂರ ಇರುವ ಒಂದು ಹಳೇ ದೇವಸ್ಥಾನಕ್ಕೆ ಭೀಮಾ ಅವನನ್ನು ಎಳ್ಕೊಂಡು ಹೋದ, ಕೈ ಕಟ್ಕೊಂಡು. Then what happened next? What happened to Mara's dream? The question is,
Is Mara able to meet the king and tell his dream? The question is, what is the dream of Mara? And the question is, does the king come tomorrow, the next day, to meet Mara? So we have many questions. This is the story of scene 1. My dear students, after understanding the story, now you have to read the text and understand what are the dialogues. The story, I told you a story, summarized version of story of scene 1, and you have to read it and understand. And in the beginning, we found in scene 1 some of the characters. What are the characters appear in scene 1? Number 1, you know very well, the village headman and the workers and Bhima and Mara. Some of the characters you come to know. What are the other characters in the drama? And when the story continues, we come to know other characters in the drama. Okay? Now, you see, this is the textbook. In this textbook, there are certain dialogues, and that dialogues you have to read and understand. I am going to read out some of the dialogues to you. Okay? And once again, after reading some of the dialogues, I am going to ask you some of the questions which appear for 1 mark questions. ನೋಡಿ, ಈ ಸ್ಟೋರಿ ತಿಳ್ಕೊಂಡ್ಮೇಲೆ ಈಸಿಲಿ ಯು ಕ್ಯಾನ್ ರೈಟ್ ಫಾರ್ 4 marks questions ಆಲ್ಸೋ. ಸೊ ವೆನೆವರ್ ದ ಕ್ವೆಶನ್ ಅಪಿಯರ್ಸ್ ಆನ್ ವೆದರ್ ಇಟ್ scene 1 or scene 2, scene 3, scene 4 or scene 5. ಓಕೆ, ಯಾವುದೇ ದೃಶ್ಯದ ಮೇಲೆ ನಿಮಗೆ ಪ್ರಶ್ನೆಗಳು ಬಂದರೂ ಕೂಡ ನೀವು ಬರೀಬೋದು. ಕಥೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು, ಅದನ್ನು ಬರೆದು ಅಭ್ಯಾಸ ಮಾಡಬೇಕು. ಓಕೆ, ನೌ ಇನ್ ದಿಸ್ scene 1, some of the dialogues are here. The first dialogue open on the roadman, on the road, the scene is on the road, and the village headman, and he is commanding the workers. ನೋಡಿ, ಅವನು ಹೇಗೆ ಕಮಾಂಡ್ ಮಾಡ್ತಾನಂತ. ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ನೋಡಿ, ಫಸ್ಟ್ ಏನು ಕರೆದ? ಬಾಯ್ಸ್. ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಬಾಯ್ಸ್, ಕೆಲಸ ಮಾಡಿ, ಬೇಗ ಬೇಗ ಕೆಲಸ ಮಾಡಿ, ಕಂಟಿನ್ಯೂ ಮಾಡಿ ಕೆಲಸ. ಹೇ ರಾಚ, ನೋಡಿ 1 more ಕ್ಯಾರೆಕ್ಟರ್ ಇದ್ದಾನೆ. ಬಟ್ ಈ ಡಸ್ ನಾಟ್ ಸ್ಪೀಕ್ ಎನಿಥಿಂಗ್ ಇನ್ ದ ಸ್ಟೋರಿ. ಬಟ್ ವಿಲೇಜ್ ಹೆಡ್ಮ್ಯಾನ್ ವರ್ಕರ್ಸ್ಗೆ ನೇಮ್ ಕರೀತಾ ಇದ್ದಾನೆ. ಯೂಶ್ವಲಾಗಿ ಯಾಕೆ ಈ ಸ್ಟೋರಿನಲ್ಲಿ ಮಾರ, ರಾಚ, ಭೀಮ ಈ ಥರ ಕಥೆಗಳು ಬಂದಿದೆ? ಬಿಕಾಸ್ ದಿಸ್ ಸ್ಟೋರಿ, ಐ ಟೋಲ್ಡ್ ಯು ಆಲ್ರೆಡಿ, ಇಟ್ ಇಸ್ ಫಾರ್ ದ ಕಾಮನ್ ಪೀಪಲ್, ಇಟ್ ಇಸ್ ಫಾರ್ ದ ಕಾಮನ್ ಮಾಸ್. ಇದು ಇಲ್ಲಿಟ್ರೇಟ್ ಹಳ್ಳಿ ಜನರಿಗೆ ಎಲ್ಲರಿಗೂ ತಲುಪಬೇಕಾದಂಥ ಒಂದು ಕಥೆ. ಸೊ ಅವರಿಗೆ ಇಷ್ಟವಾದಂಥ ಒಂದು ಹೆಸರಿಟ್ರೆ ಅದು ಈಸಿಯಾಗಿ ಕತೆ ನೆನಪಲ್ಲಿರುತ್ತೆ. ದಟ್ಸ್ ವೈ ಆರ್ ಕೆ ನಾರಾಯಣ್ ಹ್ಯಾಸ್ ಸೆಲೆಕ್ಟೆಡ್ ದ ನೇಮ್ಸ್ ಫ್ರಮ್ ದ ವಿಲೇಜ್ ಬ್ಯಾಕ್ಗ್ರೌಂಡ್. ಓಕೆ, ಆಮೇಲೆ ಮಾರ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೆಡಿಸಿನಲ್ ಕ್ರೀಪರ್, ಅದು ಗಮನ ಇಟ್ಕೊಳ್ಳಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಮೆಡಿಸಿನಲ್ ಕ್ರೀಪರ್ ಅನ್ನೋ ಪಾಠದಲ್ಲೂ ಕೂಡ ನಿಮಗೆ ಮಾರ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತದೆ ಕಥೆನಲ್ಲಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಟ್ ಮಾರ. ಓಕೆ, ಈಸ್ ಎನ್ ಎಕ್ಸ್ಪರ್ಟ್ ಇನ್ ಮೆಡಿಸಿನ್ಸ್. ಓಕೆ, ಅವನೇನೋ ಕಥೆಗಳು, ಉಪಕಥೆಗಳನ್ನ ಅದರಲ್ಲಿ ಹೇಳ್ತಾನೆ. ಸೊ ಹಿಯರ್ ಈಸ್ ಅ ಮಾರ. ಐ ಹೋಪ್ ದಟ್ ಯು ಡೆಂಟ್ ಗೆಟ್ ಎನಿ ಕನ್ಫ್ಯೂಷನ್ ಬಿಕಾಸ್ ಇಟ್ ಇಸ್ ಅ ಡ್ರಾಮಾ, ಆ್ಯಂಡ್ ಥ್ರೂಔಟ್ ದ ಡ್ರಾಮಾ, ಥ್ರೂಔಟ್ ದ ಸ್ಟೋರಿ, ದ ಪ್ರೆಸೆನ್ಸ್ ಆಫ್ ಮಾರ ವಿ ಗೆಟ್. ಸೊ ಯು ಡೋಂಟ್ ಫರ್ಗೆಟ್ ಇಟ್. ನೌ ಲೆಟ್ಸ್ ಕಂಟಿನ್ಯೂ ದಟ್ ಡೈಲಾಗ್. ವಿಲೇಜ್ ಮ್ಯಾನ್ ಹೇಳ್ತಾನೆ, ಏ ರಾಚಾ, ಏ ಬಾಯ್ಸ್, ಗೋ ಅವೇ, ಸ್ಟಾರ್ಟ್ ವರ್ಕಿಂಗ್. ಆಮೇಲೆ ಇನ್ಯಾವನೊಬ್ಬ ಕೆಲಸ ಮಾಡ್ತಿಲ್ಲ, ಬೈತಾನ ಅವನು. ಯು ರೆಚ್ಡ್ ಡಾಗ್ ಅಂತಾನೆ. ಯು ಸಿ, ದರ್ ಈಸ್ ಯು ರೆಚ್ಡ್ ಡಾಗ್. ಬೈಯೋದು ಗೊತ್ತು ಅವನಿಗೆ, ಬೆಂತಟ್ಟಿಗೆ ಕೆಲಸ ಮಾಡಿಸ್ಕೊಳ್ಳೋದು ಗೊತ್ತು ವಿಲೇಜ್ ಹೆಡ್ ಮ್ಯಾನ್ಗೆ. ಸೊ ಬೋತ್ ಹೀ ಈಸ್ ಟೆಲಿಂಗ್ ಇಟ್. ಆ್ಯಂಡ್ ಏನಾದರೂ ಮಾತಾಡ್ತಾ ಇದ್ದರೆ ನಿಮ್ಮನ್ನು ಹಿಡ್ದು ತಗೊಂಡೋಗಿ ಆಚೆ ಹಾಕ್ಬಿಡ್ತೀನಿ ನೋಡು ಅಂತಾನೆ. ಏಯ್ ಡ್ವಾರ್ಫ್ ಅಂತಾನೆ, ಕುಳ್ಳ ಅಂತಾನೆ. ಅಲ್ಲಿ ಯಾವನೋ ಒಬ್ಬ ಕುಳ್ಳ ಇರಬೇಕು ಕೆಲಸ ಮಾಡೋನು. ರಾಚ ಆಯಿತು, ಕುಳ್ಳ ಆಯಿತು, ಬಾಯ್ಸ್, ಎಷ್ಟೆಲ್ಲ ಹೆಸರುಗಳನ್ನ ಕರೀತಾ ಇದ್ದಾನೆ. ಮಾತಾಡಬೇಡಿ, ಕೆಲಸ ಮಾಡಿರಿ, ನಗಬೇಡ್ರಿ. ಸೊ ಲೈಕ್ ದಿಸ್ ಅವನು ಹೇಳ್ತಾ ಇದ್ದಾನೆ, ದ ಕಿಂಗ್ ವಿಲ್ ಬಿ ಹಿಯರ್ ದಿಸ್ ಟೈಮ್ ಟುಮಾರೋ. ರಾಜ ನಾಳೆ ಈ ಟೈಮ್ಗೆ ಇಲ್ಲಿ ಬರ್ತಾನೆ. ಗೋ ಆನ್ ವಿತ್ ಯುವರ್ ವರ್ಕ್ ಬ್ರದರ್. ಈ ಸೇಸ್ ಬ್ರದರ್. ಫಸ್ಟ್ ಏನು ಹೇಳ್ದ? ಬಾಯ್ಸ್. ನೆಕ್ಸ್ಟ್ ರಾಚ, ರೆಚೆಡ್ ಡಾಗ್ಸ್. ಓಕೆ, ದೆನ್ ಬ್ರದರ್ಸ್. ಯು ಸಿ, ದ ವಿಲೇಜ್, ದ ವೇ ಆಫ್ ಗೆಟಿಂಗ್ ದ ವರ್ಕ್ ಫ್ರಮ್ ದ ಪೀಪಲ್, ಅವನು ಯಾವ ಥರ ಅಡ್ರೆಸ್ ಮಾಡ್ತಾನಂತ. ಓಕೆ, ದೆನ್ ಹಿ ಕಮ್ಸ್ ವೆನ್ ದ 2 people ಆರ್ ಗಿಗ್ಲಿಂಗ್. ನನ್ನ ಕಥೆಯಲ್ಲಿ ಹೇಳಿದೆ, ಏ ವಾಟ್ ಮೇಕ್ಸ್ ಯು ಮೆರ್ರಿ. ಮೆರ್ರಿ ಅಂದರೆ ಏನು? ಮೆರ್ರಿ ಮೀನ್ಸ್ ಹ್ಯಾಪಿ, ಪ್ಲೆಷರ್, ಸಂತೋಷ. ಏನಪ್ಪ ಇಷ್ಟು ಖುಷಿಯಾಗಿದ್ದೀರಾ? ಗಿಗ್ಲಿಂಗ್ ಆ್ಯಂಡ್ ಲಾಫಿಂಗ್. ಗಿಗ್ಲಿಂಗ್ ಅಂದರೆ ಕಿಸಿ 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 ಮುಸಿ ಮುಸಿ ನಗೋದು. ಲಾಫಿಂಗ್ ಜೋರಾಗಿ ನಗೋದು. ಏನು ನಗ್ತಾ ಇದ್ದೀರಾ ಅಂತ ಹೇಳ್ತಾನೆ. ದ 2 workers ವರ್ ಲಾಫಿಂಗ್ ಬಿಕಾಸ್
ದೇ ಸಾ ಮಾರಾ ಪೀಪಿಂಗ್ ಬಿಹೈಂಡ್ ದ ರಾಕ್. ಬಂಡೆ ಹಿಂದೆ ನಿಂತ್ಕೊಂಡು ಹೀಗೆ ಇಣಕಿ ನೋಡ್ತಾ ಇದ್ದಾನೆ ಮಾರ. ಆ ಇಣಕಿಗೆ ನೋಡ್ತಾ ಇರೋದನ್ನ ಇವ್ರು ನೋಡಿಬಿಟ್ಟು ನಗ್ತಾ ಇದ್ದಾರೆ. ದೆನ್ ಆ ಟು ಮಿಡ್ ವಾಯ್ಸಸ್ ಏನು ಹೇಳಿದ್ರು, ಸರ್ ಮಾಸ್ಟರ್ ವಿ ಆರ್ ಡೂಯಿಂಗ್ ಅವರ್ ವರ್ಕ್, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಅಲ್ಲಿ ನೋಡಿ ಅವನು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಯಾರು? ದ್ಯಾಟ್ ಲುನಾಟಿಕ್. ಇಲ್ಲಿ ಬಂದಿದ್ದಾನಾ? ಎಲ್ಲಿ ಅವನು? ಓ ಗೋ 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 ಕರ್ಕೊಂಡು ಬನ್ನಿ. ಎಸ್ ಬಿಹೈಂಡ್ ದ ರಾಕ್ ಆ್ಯಂಡ್ ಪೀಪ್ಡ್ ಅಟ್ ಅಸ್ ವೆನ್ ಯು ಕಾಲ್ಡ್ ಈ ರ್ಯಾನ್ ಅವೇ. ನೀವು ಕರೆದ್ರಲ್ಲ ಈಗ ನಮ್ಮನ್ನು, ಏನು ನಗ್ತಾರಂತ ಓಡ್ಬಿಟ್ಟ ಸ್ವಾಮಿ. ಅಲ್ಲಿ ನೋಡಿ ಸರ್, ಓಡ್ಬಿಟ್ಟ ಅವನು, ಮಾರ ಓಡ್ಬಿಟ್ಟಿದ್ದಾನೆ. ಈ ಸ್ಪ್ರ್ಯಾಂಗ್ ಆಫ್ ಲೈಕ್ ಎ ಬಕ್ ಅಂಡ್ ರ್ಯಾನ್ ಅಪ್ ದ ಹಿಲ್. ಯು ಸಿ ನೋ, ಈ ಸ್ಪ್ರ್ಯಾಂಗ್ ಆಫ್ ಲೈಕ್ ಎ ಬಕ್, ಜಿಂಕೆ ಥರ ಜಂಪ್ ಮಾಡ್ಕೊಂಡು ಓಡ್ಬಿಟ್ಟ. ಯು ಸಿ ಮಾರ ಹೇಗೆ ಓಡ್ದ, ಯಾವ ಥರ ಆ್ಯಕ್ಟಿವ್ ಆಗಿದ್ದ, ವೆರಿ ಡೈನಾಮಿಕ್ ಅನ್ನೋದನ್ನು ಈಸ್ ಕಂಪೇರ್ಡ್ ಟು ಬಕ್. ನೆಕ್ಸ್ಟ್ ವಿಲೇಜ್ ಹೆಡ್ಮ್ಯಾನ್ ಹೇಳ್ತಾನೆ, ಪುಟ್ ಡೌನ್ ಯುವರ್ ಸ್ಪೇಡ್ಸ್ ಆ್ಯಂಡ್ ಕ್ರೋ ಬಾರ್ಸ್. ಗುದ್ದಲ್ಲಿ ಆ ಪಿಕಾಶಿ ಇದೆ, ಕ್ರೋ ಬಾರ್ಸ್, ಎರಡು ಕಡೆ ಚೂಪಾಗಿರುತ್ತಲ್ಲ ಆ ಟೂಲ್ ಎಲ್ಲ ಆಚೆ ಹಾಕ್ರಿ, ಕೆಳಗೆ ಹಾಕ್ರಿ. ಆ್ಯಂಡ್ ಗೋ 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 ಆ್ಯಂಡ್ ಕ್ಯಾಚ್ ದ ಥೀಫ್. ವಿಲೇಜ್ ಹೆಡ್ಮ್ಯಾನು ಮಾರನಿಗೊಂದು ಎರಡನೇ ಹೆಸರು ಕರೆದ. ಮೊದಲು ಲುನಾಟಿಕ್ ಅಂತ, ದೆನ್ ಅದರ್ ನೇಮ್ ಥೀಫ್ ಅಂತ ಅಡ್ರೆಸ್ ಮಾಡ್ತಾರೆ, ಕಳ್ಳ ಅಂತ. ಓಯ್ ಕಳ್ಳನ ಹಿಡ್ಕೊಂಡು ಬರ್ರೋ ಅಂತ. ವೈ ಈಸ್ ಇಟ್ ಟೆಲ್ಲಿಂಗ್ ಕಳ್ಳ? ಮೊದಲು ಏನೋ ಕದ್ದಿರ್ಬೋದಾ ಮಾರ? ಆ್ಯಂಡ್ ಬ್ರಿಂಗ್ ಹಿಮ್ ಹಿಯರ್ ತು, ಕರ್ಕೊಂಡು ಬನ್ನಿ. ಸ್ಟ್ಯಾನ್ ಹಿಮ್ ವಿತ್ ಎ ಬ್ಲೋ ಇಫ್ ಯು ರೆಸಿಸ್ಟ್. ಅವನೇನೋ ಬರಲಿಲ್ಲ ಅಂದರೆ ಏನು ಮಾಡಿ, ಒಂದು ಗುದ್ದಿ ಕರ್ಕೊಂಡು ಬನ್ನಿ, ಅವನಿಗೆ ಒಟ್ನಲ್ಲಿ ಕರ್ಕೊಂಡು ಬನ್ನಿ ಅವನ್ನ ಇಲ್ಲಿಗೆ, ಅಷ್ಟೇ. ದಾಟ್ ಈಸ್ ದ ವಿಲೇಜ್ ಮ್ಯಾನ್ gave order to the workers to catch the thief, the lunatic. ಯಾರವನು? ಮಾರ. ನಾವು ಕರ್ಕೊಂಡು ಬಂದಾಗ್ಬಿಡ್ತು. ಬಂದ ಮಾರ ಈಗ ಎಲ್ಲ ಆ ಕಡೆ ಈ ಕಡೆ ತೋಳಲ್ಲಿ ಹಿಡ್ಕೊಬಿಡ್ಯಾರ ವರ್ಕರ್ಸು ಬಿಚ್ಚಾಗಿ. ಮಾರ ಹಿಂಗೆ ನಿಂತ್ಕೊಂಡಿದ್ದಾನೆ ಅಂತ ನೋಡಲಿಕ್ಕೆ ಅವನು ಹುಚ್ಚಿನ ಥರನೇ ಕಾಣ್ತಾ ಇರ್ಬೋದು ಏನೋ, ರೈಟ್? ದೆನ್ ಹೆಡ್ಮ್ಯಾನ್ ಹೇಳ್ತಾನೆ, ಪೇಜ್ ನಂಬರ್ 61 ಫಸ್ಟ್ ಲೈನ್ ನಾನು ಓದ್ತಾ ಇದ್ದೀನಿ. ಹೆಡ್ಮ್ಯಾನ್ ಹೇಳ್ತಾನೆ, ಮಾರ ಯು ವರ್ತ್ಲೆಸ್ ಡಾಗ್. ಮಾರ ಯು ವರ್ತ್ಲೆಸ್ ಡಾಗ್. ವರ್ತ್ಲೆಸ್ ಡಾಗ್. ಡಾಗ್ ಅದಕ್ಕೊಂದು ಅಬ್ಜೆಕ್ಟಿವ್, ವರ್ತ್ಲೆಸ್ ಡಾಗ್. ಅಯೋಗ್ಯ ನಾಯಿ. ಏನೆಲ್ಲ ಬೈತಾ ಇದ್ದಾನೆ ವಿಲೇಜ್ ಹೆಡ್ಮ್ಯಾನ್, ಯಾರಿಗೆಲ್ಲ ಎಷ್ಟೆಲ್ಲ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾನೆ. ಯು ಸಿ, ದಟ್ ಈಸ್ ಡೌನ್ ಟು ಅರ್ತ್ ಸ್ಟೋರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಒಂದು ವಿಲೇಜಲ್ಲಿ, ಇನ್ ಅ ವಿಲೇಜ್, ಹೌ ದ ಸ್ಟೋರಿ ಹ್ಯಾಪನ್ಸ್, ಹೌ ದ ಥಿಂಗ್ಸ್ ಹ್ಯಾಪನ್, ಹೌ ದ ಇನ್ಸಿಡೆಂಟ್ಸ್ ಹ್ಯಾಪನ್, ಹೌ ದ ಪೀಪಲ್ ಟಾಕ್, ದಿಸ್ ಡೌನ್ ಟು ಅರ್ತ್, ವೆರಿ ಪ್ರಾಕ್ಟಿಕಲ್. ಆರ್ ಕೆ ನಾರಾಯಣ್ ಯೂಸಸ್ ದ ಪ್ರಾಕ್ಟಿಕಲ್ ವರ್ಡ್ಸ್. ಓಕೆ, ಅವ್ರು ಯಾವುದೋ ಲಿಟ್ರರಿ ಟರ್ಮ್ಸ್ಗಳನ್ನೆಲ್ಲ ಯೂಸ್ ಮಾಡಿಲ್ಲ. ಜನ ಹೇಗೆ ಮಾತಾಡ್ತಾರೆ ಅದನ್ನು ಹಾಗೇ ಬಾತಿದ್ದಾರೆ. ಓಕೆ, ಅವರ ನಾವೆಲ್, ಅವರ ಕಾದಂಬರಿಗಳೆಲ್ಲ ನಾವು ಇದನ್ನೇ ಕಾಣ್ತೀವಿ. ಆ್ಯಂಡ್ ಆಲ್ ದಿಸ್ ಸ್ಟೋರೀಸ್ ಆರ್ ಸರೌಂಡೆಡ್ ಆರ್ ಅಬೌಟ್ ದ ಕಾಮನ್ ಪೀಪಲ್. ಅವರ ಹೀರೋಸ್ ಎಲ್ಲ ಯಾರು ಗೊತ್ತಾ? ಆರ್ ಕೆ ನಾರಾಯಣ್ ಬರೆದಿರುವಂತಹ ಕಥೆಗಳಲ್ಲಿ ಎಲ್ಲ ಹೀರೋಗಳು, ನಾಯಕರುಗಳೆಲ್ಲರೂ ಕೂಡ ಎ ಕಾಮನ್ ಮ್ಯಾನ್, ಎನ್ ಆರ್ಡಿನರಿ ಮ್ಯಾನ್, ಎ ಪುವರ್ ಮ್ಯಾನ್, ಅ ಮಿಡ್ಲ್ ಕ್ಲಾಸ್ ಮ್ಯಾನ್. ದಿಸ್ ಅ ಸ್ಟೋರಿ ಆಫ್ ಅ ಮಿಡ್ಲ್ ಕ್ಲಾಸ್ ಪೀಪಲ್, ಪುವರ್ ಪೀಪಲ್, ಅದ್ರ ಬಗ್ಗೆ ಬರೆದಿದ್ದಾರೆ. ಸೊ ಗೆಟ್ ಇಂಟ್ರೆಸ್ಟ್, ಲಿಟಲ್ ಇಂಟ್ರೆಸ್ಟ್ ಟು ರೀಡ್ ದ ನಾವೆಲ್ಸ್ ಆಫ್ ಆರ್ ಕೆ ನಾರಾಯಣ್, ಮೈ ಡಿಯರ್ ಸ್ಟೂಡೆಂಟ್ಸ್. ನಾವ್ ಲೆಟ್ಸ್ ಕಂಟಿನ್ಯೂ ದ ಸ್ಟೋರಿ ಆಫ್ ವಾಚ್ಮನ್ ಆಫ್ ದ ಲೇಕ್. ನೆಕ್ಸ್ಟ್, ಏನೋ ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳಿದೆ. ಯು ರೆಚಡ್ ಡಾಗ್, ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಇಲ್ಲಿ ನಮ್ಮ ವರ್ಕ್ ಮ್ಯಾನ್ಗೆ? ವೈ ಆರ್ ಯು ಡಿಸ್ಟರ್ಬಿಂಗ್ ಅವರ್ ವರ್ಕ್ ಮ್ಯಾನ್? ದೆನ್ ಯು ಸಿ ಮಾರಸ್ ಫಸ್ಟ್ ಆನ್ಸರ್. ಇಡೀ ಸ್ಟೋರಿ ಪ್ರಾರಂಭ ಆದಾಗ ಇಷ್ಟೊತ್ತು ಮಾರಾಕ್ ಅಂತ ಕತೆ ಎಲ್ಲ ಹೇಳಿದೆ. ಅವನ ಫಸ್ಟ್ ಡೈಲಾಗ್ ಏನು ಅನ್ನೋದನ್ನು ನಾನು ನಿಮ್ಗೆ ಓದ್ತಾನೆ. ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದ್ಯಾಮ್, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದ್ಯಾಮ್, ಐ ಆಮ್ ಹಿಯರ್ ಆನ್ ಮೈ ಓನ್ ವರ್ಕ್, ಲೆಟ್ ದೆಮ್ ಗೋ ಆನ್ ವಿತ್ ದರ್ ವರ್ಡ್ಸ್. ನಾನಿಲ್ಲಿ ನಮ್ಮ ಕೆಲಸದ ಮೇಲೆ ಬಂದಿದ್ದೀನಿ, ಅವರು ಅವ್ರ ಕೆಲಸ ಮಾಡಲಿ. ಯು ಸಿ ಹೌ ಇನ್ನೋಸೆಂಟ್, ಹೌ ಪ್ಯೂರ್ ಮಾರ ಈಸ್. ಅವನು ಎಷ್ಟು ಮುಗ್ಧ, ಅವನು ಎಷ್ಟು ಸತ್ಯವಂತ. ನಾನೇನು ಮಾಡ್ತಿಲ್ಲ ಸ್ವಾಮಿ, ಅವ್ರ ಕೆಲಸ ಅವ್ರು ಮಾಡಲಿ, ನನ್ನ ಪಡೆ ನಾನಿದ್ದೀನಿ, ದಟ್ಸ್ ಆಲ್. ಇಸ್ ಇಟ್ ರೈಟ್? ಓಕೆ, ಸೊ ಈಗ ಈ ಲುನಾಟಿಕ್ ಯಾರು? ಇಸ್ ಮಾರ ಲುನಾಟಿಕ್. ಅವ್ನು ನೋಡಿ ಇವ್ರು ಯಾಕೆ ನಗಬೇಕು ವಿಲೇಜರ್ಸ್, ಅವ್ನು ನೋಡಿ ಇವ್ರು ಯಾಕೆ ಕೆಲಸ ನಿಲ್ಲಿಸ್ಬೇಕು? Right? That is the thing. He has questions. Why the people call me as a wretched dog? Why the people call me as, lunatic? Why they call me as mad?
ಮಾರ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಯಾಕೆ ಹಿಂಗೆ ಕರೀತಾ ಇದ್ದಾರೆ, ನಾನೇನು ತಪ್ಪು ಮಾಡಿದೆ? ನೋಡಿ ನೆಕ್ಸ್ಟ್ ಹೆಡ್ಮ್ಯಾನ್ ಹೇಳ್ತಾನೆ, ಡೋಂಟ್ ಟಾಕ್ ಆಫ್ ಯುವರ್ ವರ್ಕ್. ನಿನ್ನ ಕೆಲಸ ಏನು ಅಂತ ಹೇಳಬೇಡ್ವೋ. ಫೂಲ್, ಸಿ ಒನ್ ಮೋರ್, ಫೂಲ್, ಮೂರ್ಖ, ಯು ಆರ್ ಎ ಲುನಾಟಿಕ್, ನೀನೊಬ್ಬ ಹುಚ್ಚ ಕಾಣೋ. ನೋಯ್ಟ್, ತಿಳ್ಕೊ ಇದನ್ನ. ಡೋಂಟ್ ಇಮ್ಯಾಜಿನ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ವರ್ಕ್. ಏನೋ ಭಾಳ ದೊಡ್ಡ ಕೆಲಸ ಇದೆ ಅಂತ ಅನ್ಕೋಬೇಡ. ಓಹ್, ನಾನು ನನ್ನ ಕೆಲಸ ಮಾಡ್ತೀನಿ, ಅವ್ರ ಕೆಲಸ ಮಾಡಲಿ. ವಾಟ್ ವರ್ಕ್ ಡು ಯು ಹ್ಯಾವ್? ಡು ದ ಲುನಾಟಿಕ್ಸ್ ಹ್ಯಾವ್ ವರ್ಕ್? ಹುಚ್ಚರಿಗೇನು ಕೆಲಸ ಇದೆಯಾ? ಬೇರೆಯವ್ರು ಡಿಸ್ಟರ್ಬ್ ಮಾಡೋ ತಾನೇ. ದ ಓನ್ಲಿ ವರ್ಕ್ ಯು ಹ್ಯಾವ್ ನೌ ಈಸ್, ಈಗ ನಾನೊಂದು ಕೆಲಸ ಕೊಡ್ತಾ ಇದ್ದೀನಿ ನಿನಗೆ, ನೋಡು, ವಿಲೇಜ್ ಹೆಡ್ ಮ್ಯಾನ್. ದ ಓನ್ಲಿ ವರ್ಕ್ ದಟ್ ಐ ಆಮ್ ಗಿವಿಂಗ್ ನೌ ಈಸ್ ಟು ಡಿಸಪಿಯರ್ ಫ್ರಮ್ ದಿಸ್ ವಿಲೇಜ್. ಈ ಊರಿಂದ ನೀನು ಇಲ್ಲೇ ಕಣ್ಮರೆ ಆಗ್ಬೇಕೀಗ, ನೀನು ಹೋಗ್ತಾ ಇರ್ಬೇಕು, ನೀನು ಅದೇ ನಿನ್ನ ಕೆಲಸ ನೋಡು. ವಿಲೇಜ್ ಹೆಡ್ ಮ್ಯಾನ್ ಶೌಟೆಡ್, ಥ್ರೆಟನ್ಡ್ ಮಾರ. ಮಾರ ಹೆದರ್ಕೊಬಿಡ್ತಾನ. ಎಲ್ಲರೂ ನೋಡಿದ್ದೀರಾ ಲುನಾಟಿಕ್ಸು ಹೆದರ್ಕೊಳ್ಳೋದನ್ನ? ಅವರೇ ನಮ್ಮನ್ನು ಹೆದರಿಸ್ಬಿಡ್ತಾರೆ, ರೈಟ್? ಇವನ್ಗೆ ಹೇಳ್ದ, ವಾಯ್ಸು, ಯಾಕೆ ಹೋಗಲಿ ನಾನು ಊರು ಬಿಟ್ಟು, ನಾನು ಯಾಕೆ ಕಣ್ಮರೆ ಆಗಲಿ? ವೈ ಶುಡ್ ಐ ಡಿಸಪಿಯರ್? Village headman does not have answer, the right answer. Don't ask, I have told you the reason 20 times. 20 ಸಲ ಹೇಳಿದೆ ನಿನಗೆ ರೀಸನ್ಸ್. ಆ್ಯಂಡ್ ದ ಕಿಂಗ್ ಈಸ್ ಪಾಸಿಂಗ್ ಅವೇ, ಇಲ್ಲಿ ಬರ್ತಾ ಇದ್ದಾರೆ ರಾಜರು, ನೀನು ಅವ್ರ ಕಣ್ಣು ಕಾಣಿಸ್ಕೋಬೇಡ. ಆ್ಯಂಡ್ ಫೂಲ್ಸ್, ಐ ಡೋಂಟ್ ವಾಂಟ್ ಹಿಮ್ ಟು ನೋ ದಟ್ ಅವರ್ ವಿಲೇಜ್ ಹ್ಯಾಸ್ ಸಚ್ ಫೂಲ್ಸ್ ಆ್ಯಸ್ ಯು. ಇನ್ನಿಂಥರ ಮೂರ್ಖರು ಹುಚ್ಚರು ನಮ್ಮ ಊರಿನಲ್ಲಿ ಇದ್ದಾರೆ ಅಂತ ರಾಜನಿಗೆ ಗೊತ್ತಾಗಬಾರ್ದು. ದಟ್ಸ್ ವೈ ನಾನು ಹೇಳ್ತಾ ಇರೋದು, ಐ ಆಮ್ ಟೆಲಿಂಗ್ ಯು ಟು ಡಿಸಪಿಯರ್ ಫ್ರಮ್ ದ ವಿಲೇಜ್. ಇವನು ಯಾಕೆ ನಾನು ಹುಚ್ಚ ಅಂತಿದ್ದಾನೆ, ಯಾಕೆ ಫೂಲ್ ಅಂತ ಇದ್ದಾನೆ? ಮಾರಂಗೆ ಅರ್ಥ ಆಗ್ತಿಲ್ಲ. ನೋಡಿ ಮಾರ ಏನು ಹೇಳ್ತಾನೆ, ನೀವು ಹುಚ್ಚ ಫೂಲ್ ಅಂದರೆ, ಐ ಡೋಂಟ್ ಫೀಲ್ ಐ ಆಮ್ ಎ ಫೂಲ್. ಐ ಡೋಂಟ್ ಫೀಲ್ ಐ ಆಮ್ ಎ ಫೂಲ್. ನಾನು ಮೂರ್ಖ ಅಂತ ನನಗೇನು ಅನ್ನಿಸ್ತಾ ಇಲ್ಲಪ್ಪ. People judge us, right, my dear students? Many times in this society, maybe our family members and others, they judge us. ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ. ನೀನು ಹಾಗೆ, ನೀನು ಮೂರ್ಖ, ನೀನು ದಡ್ಡ, ನೀನು ಮುಗ್ಧ, ನೀನು ಗೊತ್ತಿಲ್ಲ, ಗೊತ್ತು, ಲೈಕ್ ದಿಸ್. We know only what we are. We know only what we are. My dear student, ನಾನು ನಿಮ್ಗೊಂದು ಕಿವಿ ಮಾತು ಹೇಳ್ತಾನೆ, ನಿಮ್ಮ ಸಾಮರ್ಥ್ಯ ನಿಮಗೆ ಮಾತ್ರ ಗೊತ್ತಿದೆ. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿದೆ, ನಿಮ್ಮ ಕನಸು ನಿಮಗೆ ಮಾತ್ರ ಗೊತ್ತಿದೆ, ಏನು ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಮಾತ್ರ ಗೊತ್ತಿರತ್ತೆ. ನಿಮ್ಮ ಕೆಲಸ ನೋಡಿ, ನಿಮ್ಮ ಮಾತು ನೋಡಿ, ಬೇರೆಯವ್ರು ಏನಾದ್ರು ಜಡ್ಜ್ ಮಾಡಿದ್ರೆ ಅದಕ್ಕೆ ನಾವು ಧೃತಿಗೆಡೋ ಅವಶ್ಯಕತೆ ಇಲ್ಲ. ವಾಟ್ ಎವರ್ ದ ಫೋಕಸ್ ಯು ಹ್ಯಾವ್, ದ ಗೋಲ್ ಯು ಹ್ಯಾವ್ ಇನ್ ಯುವರ್ ಲೈಫ್, ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ದಟ್ ವರ್ಕ್. ಸ್ಟಾರ್ಟ್ ಡೂಯಿಂಗ್ ದಟ್ ವರ್ಕ್, ಓಕೆ? ಆ್ಯಂಡ್ ಡೋಂಟ್ ಬಿ ಡಿಸ್ಕರೇಜ್ಡ್ ಬೈ ದ ಜಡ್ಜ್ಮೆಂಟ್ ಆಫ್ ದ ಪೀಪಲ್. ಬೇರೆಯವ್ರನ್ನ ನೀವೇನು ಕೇಳೋ ಅವಶ್ಯಕತೆ ಇಲ್ಲ, ಬೇರೆಯವರ ನಿರ್ಧಾರಕ್ಕೆ ನೀವು ತಲೆಬಾಗೋ ಅವಶ್ಯಕತೆ ಇಲ್ಲ. ಅಯ್ಯೋ ಬೇರೆಯವ್ರು ಏನೋ ಹೇಳಿಬಿಟ್ರು ಅಂತ ನಾವು ತಲೆ ತಗ್ಸೋ ಅವಶ್ಯಕತೆ ಇಲ್ಲ. ನಿಮಗಿದೆಯಾ ನಿಮ್ಮ ಕನಸು, ನಿಮಗೆ ಗುರಿ ಉಂಟಾ? ಗಾನ್, ಕಂಟಿನ್ಯೂ. ಈ ಕಥೆಯಲ್ಲಿ ನಮ್ಗೆ ಅದೇ ಗೊತ್ತಾಗ್ತಾ ಇರೋದು. ಒಬ್ಬ ಸಾಮಾನ್ಯ ಹುಚ್ಚ, ಲುನಾಟಿಕ್, ಫೂಲ್ ಹೀಗೆಲ್ಲ ಊರವ್ರು ಕರೀತಾ ಇದ್ರು ಕೂಡ, ದಟ್ ಕಾಮನ್ ಮ್ಯಾನ್ ಮಾರ ಹೂ ಇಸ್ ವೆರಿ ಪುವರ್ ವಿತ್ ರಾಗ್ಡ್ ಕ್ಲೋತ್ಸ್, he wants to meet the king and tell his dream. That is his goal and focus. Yes, dear students, I'm going to end up this first session today with a question. Remember this question and try to answer yourself, and if you are free, go through the text and try to find the answer. And after studying this scene one, the question is this: does Mara have a purpose in his life? Does Mara have a purpose in his life? By meeting and by meeting the village headman, why has he come? And he told many times that I have a dream to tell the king. What purpose does he have? So think over it, and we'll meet in the next session. Thank you very much.